सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ವಿಸರ್ಗ ಇರೋ ಜಾಗದಲ್ಲಿ ವಿಸರ್ಗ ಹೇಳಬೇಕು, ವಿಸರ್ಗ ಇಲ್ಲದ ಜಾಗದಲ್ಲಿ ವಿಸರ್ಗನ ಸೇರಿಸಬಾರದು. ಸಂಸ್ಕೃತದಲ್ಲಿ ಪದದ ಕೊನೆ ಮುಖ್ಯವಾದ್ದು, ಅದು ಆ ಪದದ ಸಾರವನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ಅಲ್ಲ ಅಂತ ನಿನ್ನೆನೂ ಹೇಳಿತ್ತು. ವ್ಯಾಹೃತಿ ಸಂಧ್ಯಾ, ವ್ಯಾಹೃತಿ ಸಂಧ್ಯಾ. ಹಾಗೆ ಅಲ್ಲಿ ಶ್ರೀಕಂಠಾರ್ಧ ಶರೀರಿನಲ್ಲಿ ವಿಸರ್ಗನ ಸೇರಿಸ್ಕೊಳ್ತೀರಿ, ಹಾಗೆ ಸೇರಿಸೋ ಹಾಗೆ ಇಲ್ಲ. ಅಲ್ಲಿ ಶ್ರೀಕಂಠಾರ್ಧ ಶರೀರಿಣಿ ಒಂದೇ ಪದ. ಈಗ ತಾಯಿ ಜಡಶಕ್ತಿ ಜಡಾತ್ಮಿಕ, ಚಿಚ್ಛಕ್ತಿ ಚೇತನಾತ್ಮಿಕ. ಅಂದ್ರೆ ಚೇತನವಾಗಿರುವಂಥ ವಸ್ತುವಿನಲ್ಲಿ ಚೈತನ್ಯವನ್ನ ತುಂಬಿರಬೇಕು, ಜಡಶಕ್ತಿಯಲ್ಲಿ ಜಡತೆಯನ್ನ ಇಟ್ಟಿರಬೇಕು. ಜಡಶಕ್ತಿ ಚೇತನ ಆಗಿಬಿಟ್ಟರೆ, ಯೋಚನೆ ಮಾಡಿ, ಬೆಟ್ಟ ಚಲಿಸೋದಕ್ಕೆ ಆರಂಭ ಮಾಡಿಬಿಟ್ರೆ ಕಥೆ ಏನು? ಅದನ್ನೇ ನಾವು ಹಕ್ಕಿ ರೂಪದಲ್ಲಿ ಬೆಟ್ಟಗಳು ಹಾರ್ತಾ ಇದ್ದಾಗ ಆಗಿರುವುದನ್ನ ನೋಡಿದ್ದೇವೆ. ಆದ್ರಿಂದ ಜಡವಾಗಿರುವುದು ಜಡವಾಗಿರಬೇಕು, ಚಲಿಸುವುದು ಚಲಿಸಬೇಕು. ನದಿ ಚಲಿಸೋದನ್ನ ನಿಲ್ಲಿಸಿಬಿಟ್ರೆ ಆಗ ಕಥೆ ಏನು ಅಲ್ವೇ? ಆದ್ರಿಂದ ಪ್ರತಿಯೊಂದರಲ್ಲಿ ನಾವು ಸದಸದ್ವಾಖಿಲಾತ್ಮಿಕೆ ಅಂತ ಹೇಳಿದ್ವಲ್ಲ, ಪ್ರತಿಯೊಂದರೊಳಗೆ ಒಂದೊಂದು ಶಕ್ತಿ ಇದೆ. ಆ ಪ್ರತಿಯೊಂದು ಶಕ್ತಿಯನ್ನ ಮೇಂಟೈನ್ ಮಾಡಬೇಕಲ್ಲ. ಈಗ ಉದ್ಯಾನವನ ಮಾಡಿಬಿಡ್ತಾರೆ, ಏನು ಮಾಡಿಬಿಡ್ತಾರೆ, ರೋಡ್ ಮಾಡಿಬಿಡ್ತಾರೆ, ಒಂದ್ಸಲಿ ಮಾಡಿಬಿಟ್ರೆ ಸಾಕಾ? ಮೇಂಟೈನ್ ಆಗಬೇಕು. ಹಾಗೆ ಅದನ್ನ ಮೇಂಟೈನ್ ಮಾಡೋರು ಯಾರು ಅಂದ್ರೆ ತಾಯಿ. ಯಾವುದನ್ನ ತಾನು ಸೃಷ್ಟಿ ಮಾಡಿ ಚಿಚ್ಛಕ್ತಿ ಅಂದ್ರೆ ಚೇತನ ಅಂತ ಇಟ್ಲೋ ಅದನ್ನ ಅವಳು ಸದಾ ಕಾವಲು ಕಾಯ್ತಾ ಇದ್ದಾಳೆ. ಅದರಲ್ಲಿ ಜಡತೆ ಬರೋದಕ್ಕೆ ಕೊಡೋದಿಲ್ಲ ಅವಳು. ಆ ಜಡ ವಸ್ತುವನ್ನ ಜಡವಸ್ತುವಾಗಿ ಉಳಿಸಿ ಚೈತನ್ಯ ವಸ್ತುವನ್ನ ಚೈತನ್ಯ ವಸ್ತುವಾಗಿ ಮಾಡುವಂಥ ಒಂದು ಶಕ್ತಿ ಅವಳಲ್ಲಿ ಇದೆ. ಆದ್ರಿಂದಲೇ ಅವಳು ಚೇತನಾ ಶಕ್ತಿ ಮತ್ತೆ ಜಡಶಕ್ತಿ ರೂಪ ಎರಡೂ ಆಗಿದ್ದಾಳೆ. ಆದ್ರಿಂದ ಯಾವುದು ಬೇಡ ನಮಗೆ ಅಂತ ನಾವು ಯೋಚನೆ ಮಾಡುವಂತಿಲ್ಲ. ಜಡಶಕ್ತಿ ಬೇಕು, ಜಡವು ಜಡವಾಗಿರಬೇಕು, ಚೇತನವು ಚೇತನವಾಗಿ ಇರಬೇಕು. ಹೀಗೆ ಇರುವ ಒಂದು ವ್ಯವಸ್ಥೆಯನ್ನ ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ತಾಯಿ ಮಾಡ್ತಾ ಇರೋದ್ರಿಂದ ಸೃಷ್ಟಿ ಏನಾಗಿದೆ? ಕ್ಷೇಮವಾಗಿದೆ. ಇಲ್ಲದೆ ಇದ್ರೆ ಸೃಷ್ಟಿಯಲ್ಲಿ ಏರುಪೇರುಗಳು ಉಂಟಾಗತ್ತೆ. ಆದ್ರಿಂದ ಏರುಪೇರು ಉಂಟಾಗದಂತೆ ತಾನು ಮಾಡಿದ ಸೃಷ್ಟಿ ಕ್ಷೇಮವಾಗಿರುವಂತೆ, ತನ್ನ ಒಂದು ಸೃಷ್ಟಿಯಲ್ಲಿ ಎಲ್ಲವೂ ಆರೋಗ್ಯದಿಂದ ಸುಖದಿಂದ ಆನಂದದಿಂದ ಇರುವಂತೆ ಮಾಡುವ ವ್ಯವಸ್ಥೆಯನ್ನ ಮಾಡ್ತಾ ಇರುವ ಜಡ ಶಕ್ತಿರ್ ಜಡಾತ್ಮಿಕ, ಚಿಚ್ಛಕ್ತಿಶ್ಚೇತನಾತ್ಮಿಕ ಈ ತಾಯಿಯನ್ನ ನಾವು ಯಾವ ರೀತಿಯಲ್ಲಿ ಪಡ್ಕೊಳ್ಳೋದು, ಅನುಭವಿಸೋದು ಅಂದ್ರೆ ಪ್ರತಿದಿನದ ನಮ್ಮ ಉಸಿರನ್ನ, ಇದನ್ನು ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಪ್ರತಿದಿನದ ಉಸಿರಿನಲ್ಲೇ ಏನಿದೆ ಗಾಯತ್ರಿ ಅನ್ನುವುದು ನಡೀತಾ ಇದೆ ಅನ್ನುವುದನ್ನ ಹೇಳ್ಕೊಂಡಿದ್ದೇವೆ. ಆ ಉಸಿರಾಟವೇ ಗಾಯತ್ರಿ, ಅಜಪ ಗಾಯತ್ರಿ ಎಂಬುದಾಗಿ ಅದನ್ನ ಕರೀತಾರೆ ಅನ್ನುವುದನ್ನ ಹೇಳ್ಕೊಂಡಿದ್ದೇವೆ. ಆದ್ರಿಂದ ಹಂಸ ಹಂಸಾಯ ವಿದ್ಮಹೆ ಈ ಮಂತ್ರ ರೂಪದಲ್ಲಿ, ಆ ಹಂಸ ರೂಪದಲ್ಲಿ ಉಸಿರು ಹೊರಗೆ ಹೋಗ್ತಾ ಒಳಗೆ ಬರ್ತಾ ಹಂ ಸೋ ಅಂತ ಅದು ಉಸಿರಾಡುವಾಗ ಹೇಳ್ತಾ ಇದೆ. ಅದನ್ನ ನಾವು ಪರಾಪಶ್ಯಂತಿ ಮಧ್ಯಮ ರೂಪ ಶಬ್ದಗಳನ್ನ ಹೇಳುವಾಗಲೂ ಕೂಡ ಹೇಳ್ಕೊಂಡಿದ್ವಿ. ನಮಗದು ಕೇಳಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆದರೆ ಗೊತ್ತಾಗ್ತಾ ಇಲ್ಲ ಅಂತ ಬಿಡದೆ ಪ್ರಯತ್ನ ಪಟ್ರೆ ಅದನ್ನ ನಾವು ಕಾಣುವುದಕ್ಕೆ ಸಾಧ್ಯ ಆಗುತ್ತೆ, ಕೇಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ, ಅನುಭವಕ್ಕೆ ಅದು ಬರುತ್ತೆ. ಅದು ಹೇಗೆ ಅಂದ್ರೆ ಅದನ್ನೇ ಮತ್ತೆ ಸಾಧನೆ ಅನ್ನೋದು. ಸಾಧನೆ ಅಂದ್ರೆ ಬೇರೆ ಏನೂ ಅಲ್ಲ, ಅಭ್ಯಾಸ ಅನ್ನುವುದನ್ನು ನಾವು ನಿನ್ನೆ ನೋಡಿದ್ವಿ. ಅಭ್ಯಾಸ ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ, ಆದ್ರಿಂದಲೇ ಕೃಷ್ಣ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನ ಅನ್ಯಗಾಮಿನ, ಬೇರೆ ಇನ್ನೇನು ದಾರಿ ಇಲ್ಲಪ್ಪ, ಇರುವುದು ಒಂದೇ, ಅದು ಅಭ್ಯಾಸ ಯೋಗ.
ಆ ಅಭ್ಯಾಸವನ್ನ ಯೋಗವಾಗಿ ಮಾಡಿಕೊಳ್ಬೇಕು. ಅಭ್ಯಾಸ ಮಾಡಬೇಕು. ಅಭ್ಯಾಸವನ್ನ ಯೋಗವಾಗಿ ಮಾಡಿಕೊಂಡಾಗ ಇದು ನಮ್ಮ ಅರಿವಿಗೆ ಬರುತ್ತೆ, ಗೊತ್ತಾಗುತ್ತೆ. ಪ್ರಪಂಚದಲ್ಲಿ ಜಡಶಕ್ತಿಯಾಗಿರುವಂಥ ವಸ್ತುವನ್ನ, ಅದೇನ್ ಮಹಾ ಚಾಮುಂಡಿ ಬೆಟ್ಟ ಅಲ್ಲಾಡ್ತಿಲ್ಲ, ನಮಗ್ ಗೊತ್ತಿದೆ ಯಾರ ಶಕ್ತಿಯಿಂದ ಅಲ್ಲಾಡ್ತಿಲ್ಲ, ಯಾರ ಕೃಪೆ ಅಲ್ಲಿದೆ, ಅದನ್ನ ನಾವು ಯೋಚನೆ ಮಾಡ್ಕೊಳ್ಬೇಕು ಅಲ್ವಾ. ಆದ್ರಿಂದ ಆ ರೀತಿಯಲ್ಲಿ ಮತ್ತೆ ಈಗ ಅದು ಬೆಳೀತಾ ಹೋಯ್ತು ಅಂತ ಇಟ್ಕೊಳ್ಳೋಣ, ಆಗ ಏನ್ ಅನಾಹುತ ಆಗುತ್ತೆ ಅಲ್ವಾ. ಅದನ್ನೇ ವಿಂಧ್ಯ ಪರ್ವತದ ಕಥೆಯಲ್ಲಿ ನೋಡಿದ್ದೇವೆ. ಎಲ್ಲಕ್ಕೆ ನಮಗೆ ದೃಷ್ಟಾಂತ ಪುರಾಣಗಳು ತೋರಿಸಿದೆ. ಯಾವುದನ್ನ ವೇದವಾಂಗ್ಮಯ ಹೇಳುತ್ತೋ, ವೇದವಾಂಗ್ಮಯ ಹೇಳಿದ್ದು ನಮ್ಮ ಅರಿವಿಗೆ ಬರದೇ ಇರೋಕ್ಕೋಸ್ಕರನೇ ಪುರಾಣಗಳು ಬಂದಿದೆ. ಆದ್ರಿಂದಲೇ ವೇದವಾಂಗ್ಮಯವನ್ನ ಸ್ಮೃತಿ ಮತ್ತು ಇತಿಹಾಸ ಪುರಾಣಗಳಿಂದ ಉಪಬೃಂಹಯೇತ್, ಅದರಿಂದ ನಾವು ತಿಳ್ಕೊಳ್ಬೇಕು ಅಂತ ಕೂಡ ನಿಯಮವನ್ನ ಮಾಡಿದ್ದಾರೆ. ಯಾಕೆಂದ್ರೆ ವೇದವಾಂಗ್ಮಯ ಸರಳವಾಗಿ, ಅಂದ್ರೆ ಋಷಿ ಏನನ್ನ ಹೇಳಬೇಕು ಅದಕ್ಕೆ ಪರೋಕ್ಷ ಪ್ರಿಯಾಹಿ ದೇವತಾ ಅಂತ ಹೇಳ್ತಾರೆ. ಏನು ಹೇಳಬೇಕು ಅದನ್ನ ನೇರವಾಗಿ ಹೇಳಿಲ್ಲ, ಅವ್ರು ಯಾವುದೋ ಒಂದು ಮಾತನ್ನು ಹೇಳಿರ್ತಾರೆ. ಅದರ ಹಿನ್ನೆಲೆಯಲ್ಲಿರುವ ಅರ್ಥವನ್ನ ತಗೊಳ್ಳುವ ಚೈತನ್ಯ ನಮ್ಮ ಬುದ್ಧಿಮತ್ತೆಗೆ ಇಲ್ಲ, ಅವರ ಕಾಲದಲ್ಲಿದೆ. ನಮ್ಮ ಬುದ್ಧಿಮತ್ತೆಗೆ ಇಲ್ಲವಾದ ಕಾರಣನೇ ಈ ಪುರಾಣಾದಿಗಳು ಬರಬೇಕಾಯಿತು. ಆದ್ರಿಂದ ವೇದಾರ್ಥವನ್ನ ಪುರಾಣ ಇತಿಹಾಸಾಭ್ಯಾಂ ಉಪಬೃಂಹಯೇತ್, ಅವುಗಳಿಂದ ನಾವು ತಿಳ್ಕೊಳ್ಳಬೇಕು. ಒಟ್ಟಿನಲ್ಲಿ ಈಗ ಜಡ ಮತ್ತು ಚೈತನ್ಯ ಶಕ್ತಿಯನ್ನ ಯಾವ ರೀತಿಯಪ್ಪ ತಗೊಳ್ಬೇಕು ಅನ್ನುವುದಕ್ಕೆ ನಮ್ಮ ಜೀವನದ ಉಸಿರಾಟದಲ್ಲೇ, ಬರೀ ನಾವೊಂದೇ ಉಸಿರಾಡ್ತಾ ಇಲ್ಲ, ಗಿಡ ಮರಗಳು ಉಸಿರಾಡುತ್ತೆ ಗೊತ್ತಿದೆ, ಪ್ರಾಣಿಗಳೇ ಅಲ್ಲ ಎಲ್ಲವೂ ಕೂಡ ಉಸಿರಾಡುತ್ತೆ. ಮನೆಯಲ್ಲಿ ಒಂದು ತರಕಾರಿ ಇಟ್ಟು ಮುಚ್ಚಿಟ್ಟಿದ್ರೆ ಒಂದ್ ದಿವಸ ಆದ್ಮೇಲೆ ಹಬೆ ಬಂದಿರುತ್ತೆ, ಹನಿಗಳು ಬಂದಿರುತ್ತೆ, ಅದರ ಉಸಿರಾಟ ಅಂದ್ರೆ ತರಕಾರಿಯ ಉಸಿರಾಟವೇ ಹಾಗೆ. ಆದ್ರಿಂದ ಯಾವುದು ಉಸಿರಾಡದೆ ಇರುವುದಿಲ್ಲ. ಹಾಗಾಗಿ ಆ ಉಸಿರಾಟದಲ್ಲಿ ಏನಿದೆ, ತಾಯಿಯ ಗಾಯತ್ರಿ ಅನ್ನುವುದು ಇದೆ. ಆದ್ರಿಂದಲೇ ನಾವು ಈಗ ರಾತ್ರಿ ಸೂಕ್ತವನ್ನ ಹೇಳುವಾಗ ಗಮನಿಸ್ತಾ ಇದ್ದೇವೆ ಅದನ್ನ. ತ್ವಂ ಶ್ರೀಹಿ, ತ್ವಂ ಹ್ರೀಹಿ, ತ್ವಂ ಸಾವಿತ್ರಿ, ತ್ವಂ ಗಾಯತ್ರಿ ಎಲ್ಲ ಹೇಳ್ತಾ ಇದ್ದೇವೆ. ಆದ್ರಿಂದ ಆ ತಾಯಿ ಸಕಲ ಜೀವಶಕ್ತಿ, ಜಡಶಕ್ತಿಗಳ, ಚೈತನ್ಯ ಶಕ್ತಿಗಳ ಒಳಗೆ ಅವಳು ಈ ರೂಪದಲ್ಲಿರುವುದನ್ನ ಪರಿಭಾವಿಸುವ ಸಾಧನೆಯೇ ಗಾಯತ್ರಿ. ಅದಕ್ಕೆ ಗಾಯತ್ರಿ ಅಂದ್ರೆ ಏನು ಮಹಾ, ಏನದು ಅಂತ ಕೇಳಿದ್ರೆ, ಗಾಯತ್ರಿ ಅನ್ನುವುದು ಒಂದು ಛಂದಸ್ಸಷ್ಟೇ. ಆ ಗಾಯತ್ರಿ ಅನ್ನುವ ಛಂದಸ್ಸಿಗೆ ಒಂದು ವೈಶಿಷ್ಟ್ಯ ಬಂದದ್ದು. ಆ ಗಾಯತ್ರಿ ಎಲ್ಲ ಗಾಯತ್ರಿಯಲ್ಲಿ ಇದಿದೆ ಅಂತಲ್ಲ, ಗಾಯತ್ರಿ ಛಂದಸ್ಸಿನಲ್ಲಿ ಅನೇಕ ಮಂತ್ರಗಳಿದೆ ವೇದವಾಂಗ್ಮಯದಲ್ಲಿ. ಈ ಗಾಯತ್ರಿ ಏನನ್ನ ಕೊಡುತ್ತೆ ಅಂತ ಕೇಳಿದ್ರೆ, ನಿತ್ಯ ನಿರಂತರವಾಗಿ ಮನನ ಮಾಡ್ತಾ ಇದ್ರೆ, ಈಗ ನಾವು ಹೇಳಿದ್ವಲ್ಲ ಅಭ್ಯಾಸ ಅಂತ, ಆ ಅಭ್ಯಾಸವನ್ನ ಮಾಡ್ತಾ ಇದ್ರೆ ಏನನ್ನ ತೋರಿಸುತ್ತೆ, ಯಾವ ತಾಯಿ ಈ ಉಸಿರಾಡುವ ಸಕಲ ಜೀವದ ಹಿನ್ನೆಲೆಯಲ್ಲಿದ್ದಾಳೋ, ಯಾವ ಪರಾಶಕ್ತಿ ಪರಮಶಕ್ತಿ ಇದ್ದಾಳೋ ಅವಳನ್ನ ನಮ್ಮ ಅನುಭವಕ್ಕೆ ತಂದು ಕೊಡುತ್ತೆ. ಆದ್ರಿಂದಲೇ ನಮ್ಮಲ್ಲಿ ಹೇಳುವಾಗ ಗಾಯತ್ರ ಅನ್ನುವುದು ಒಂದು ಛಂದಸ್ಸು. ಅದು ಏನನ್ನ ಕೊಡುತ್ತೆ, ಸಾಯುಜ್ಯಂ ವಿನಿಯೋಗ, ಸಾಯುಜ್ಯವೇ ವಿನಿಯೋಗ. ಗಾಯತ್ರಿಯನ್ನ ನಾವು ಅನುಷ್ಠಾನ ಮಾಡೋದ್ರಿಂದ ಏನಿದೆ, ದೇವಿಯೊಡನೆ ಒಂದಾಗಿ ಹೋಗುವಂತ ಒಂದು ಫಲ ಇದೆ. ಆದ್ರಿಂದ ಅಯ್ಯೋ ನಾವೆಲ್ಲ ಹೆಂಗಸರು, ನಮಗೇನ್ ಮಂತ್ರೋಪದೇಶ ಇಲ್ವಲ್ಲ, ನಾವು ಯಾವ ಗಾಯತ್ರಿ, ಅದಕ್ಕೆ ಬೇಕಾದಷ್ಟಿದೆ, ರಾಮ ಗಾಯತ್ರಿ ಎಲ್ಲ ರೀತಿಯಲ್ಲಿ ಹೇಳ್ತಾರೆ. ಇದೇ ಗಾಯತ್ರಿನೇ ಹೇಳಬೇಕು ಅಂತ ಅರ್ಥ ಏನಿಲ್ಲ. ಆದ್ರಿಂದ ಗಾಯತ್ರಿ ಅಂದ್ರೆ ಯಾವುದನ್ನ ನಿರಂತರವಾಗಿ, ಈಗ ನಾವು ಹೇಳಿದಂತೆ ನಿರಂತರವಾಗಿ ಗಿಡ ಮರಗಳಲ್ಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲಿ, ಹಾಗೆ ಎಲ್ಲ ಜಡ ಚೇತನಗಳಲ್ಲಿ ನಡೀತಾ ಇರುವ ಈ ಉಸಿರಾಟವನ್ನೇ ಹಿಂಬಾಲಿಸ್ತಾ ನಾವು ಹೇಳ್ಕೊಂಡಿದ್ವಿ ಇಲ್ಲಿ, ಓಂ ಅದನ್ನೇ ಹಿಂಬಾಲಿಸಿ ಮನಸ್ಸನ್ನ ಕಳಿಸೋದು. ಘಂಟಾನಾದ ಮಾಡಿದಾಗ ಗಂಟೆ ನಾದ ಮಾಡಿ ಇಟ್ಟು ಬಿಡದೆ, ಆ ನಾದದ ಒಂದು ತರಂಗವನ್ನ ಗಂಟೆ ಹತ್ರ ಇಟ್ಕೊಂಡಿದ್ರೆ ಆ ನಾದ ತರಂಗ ಕೇಳುತ್ತೆ. ಇದಕ್ಕೆ ಸ್ಪೆಷಲ್ ಏನ್ ಬೇಡ, ಅಡಿಗೆ ಮನೆಯಲ್ಲಿ ಪಾತ್ರೆ ತಗಲಿದ ಶಬ್ದನೇ ಗಮನಿಸಿ ನೋಡಿ, ಎಷ್ಟೊಂದು ಗಂಟೆ ತರಾನೇ ಇರುತ್ತೆ. ಆದ್ರಿಂದ ನಮಗೆ ಎಲ್ಲ ಕಡೆಯಲ್ಲಿ ಆ ದೇವಿಯ ಗಾಯತ್ರಿ ಇದೆ. ಆ ನಾದವನ್ನ ಕೇಳ್ತಾ ಇದ್ರೆ ಮನಸ್ಸು ಅದರ ಹಿಂದೆನೇ ಹೋಗುತ್ತೆ. ಈ ರೀತಿಯಾದ ಅಭ್ಯಾಸ ಮಾಡ್ತಾ ಇದ್ರೆ ಏನಾಗುತ್ತೆ, ಸಾಯುಜ್ಯಂ ವಿನಿಯೋಗ, ದೇವಿ ಗಾಯತ್ರಿಯೊಡನೆ, ತಾಯಿಯೊಡನೆ, ಅದು ಗಾಯತ್ರಿ. ಗಾಯತ್ರಿ ಅಂದ್ರೆ ಇದನ್ನೇ ಹೇಳಬೇಕು ಅಂತಲ್ಲ, ಯಾವುದನ್ನ ನಿರಂತರವಾಗಿ ನಾವು ಆಡ್ತಾ ಇದ್ರೆ ಅದು ನಮ್ಮನ್ನ ಏನು ಮಾಡುತ್ತೆ, ಈ ಭೌತಿಕವಾದ ಸೆಳೆತಗಳಿಂದ,
ಭೌತಿಕವಾದ ಕಾಮ ಕ್ರೋಧ ಲೋಭ ಮೋಹಾದಿ ಅರಿವರ್ಗಗಳ ಆಕ್ರಮಣದಿಂದ ನಮ್ಮನ್ನ ದೂರ ಮಾಡಿ ನಮ್ಮನ್ನ ಏನು ಮಾಡುತ್ತೆ, ಉದ್ಧರಿಸಿ ತ್ರಾಯತೆ ಈ ಪ್ರಾಪಂಚಿಕವಾದ ಕ್ಲೇಶಗಳಿಂದ ನಮ್ಮನ್ನ ದಾಟಿಸುತ್ತೆ. ಅಷ್ಟೇ ಅಲ್ಲ, ಮತ್ತೆ ಮತ್ತೆ ಹುಟ್ಟು, ಮತ್ತೆ ಮತ್ತೆ ಸಾವು, ಮತ್ತೆ ಮತ್ತೆ ಹುಟ್ಟು, ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವುದನ್ನು ತಪ್ಪಿಸಿ ಏನ್ ಮಾಡುತ್ತೆ, ಸಾಯುಜ್ಯಂ ವಿನಿಯೋಗ. ಆ ದೇವಿ ಒಡನೆ ಸಾಯುಜ್ಯ ಮಾಡಿಸುತ್ತೆ. ಅಂದ್ರೆ ಅದಕ್ಕಿಂತ ಇನ್ನೇನು, ಅದಕ್ಕೋಸ್ಕರ ಇದು ಅಭ್ಯಾಸ ಯೋಗವಾಗಿ ನಮಗೆ ಆಗಬೇಕು. ಮಾಡುವ ಪ್ರತಿ ಕ್ರಿಯೆಯಲ್ಲಿ ಈಗ ನಾವು ಹೇಳಿದಂತೆ ಅದಕ್ಕೋಸ್ಕರನೇ ನಾ ಇದೆಲ್ಲ ಹೇಳ್ತೀನಿ. ಅಂದ್ರೆ ಯಾವಾಗಲೂ ಅಡುಗೆ ಮನೆ ಅಂತಲ್ಲ, ಎಲ್ಲಿ ನಾವಿದ್ರೆ ಅಲ್ಲಿ ನಾವು ಅದನ್ನು ನೋಡಬಹುದು ಅನ್ನುವುದನ್ನ ಭಾವಿಸೋದಕ್ಕೋಸ್ಕರ ಅಷ್ಟೇ. ಹಾಗಾಗಿ ಈ ಗಾಯತ್ರಿಯನ್ನು ಹೇಳುವಾಗ ನಾವು ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ, ಅವಳೇನು ಬ್ರಹ್ಮ ಸಂಹಿತ ಅಕ್ಷರ ರೂಪವಾಗಿರುವಂತ ಗಾಯತ್ರಿ ದೇವಿ ಆಯಾತು ನನ್ನ ಬಳಿಗೆ ಬರಲಿ. ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರಿ ಛಂದಸಾಂ ಮಾತಾ ಇದಂ ಬ್ರಹ್ಮ ಜುಷಸ್ವ ಮೇ. ಅಮ್ಮ, ನಾನು ಮಾಡ್ತಾ ಇರುವಂತ ಈ ಸೇವೆ ಯಾವ ಸೇವೆ? ಈಗ ನಿನ್ನನ್ನ ನಾನು ಭಾವಿಸ್ತಾ ಇದ್ದೇನಲ್ಲ, ಈ ಶಬ್ದ ತರಂಗಗಳಲ್ಲೆಲ್ಲ ನಿನ್ನನ್ನು ಭಾವಿಸ್ತಾ ಇದ್ದೇನೆ, ಗಿಡಮರಗಳಲ್ಲೆಲ್ಲ ನಿನ್ನನ್ನು ನೋಡ್ತಾ ಇದ್ದೇನೆ, ಯಾವ ಒಂದು ಅಕ್ಷರ ರೂಪದಲ್ಲಿ ನಿನ್ನನ್ನು ಹೇಳ್ತಾ ಇದ್ದೇನೆ. ಈಗಂದ್ವಿ ನಾವು ಓಂ ಅಂತ, ಆ ಓಂ ಅನ್ನುವ ರೂಪದಲ್ಲಿ ನಾನು ನಿನ್ನನ್ನು ಏನು ಭಾವಿಸ್ತಾ ಇದ್ದೇನೆ, ಇವೆಲ್ಲಕ್ಕೆ ಮೂಲದಲ್ಲಿ ಓಮೇ ಇರೋದು. ಆದ್ರಿಂದ ನಾವು ಬಹಳ ಹಿಂದೆ ಹೇಳ್ಕೊಂಡಿದ್ದೇವೆ ಏನಂತ, ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ. ಹಿಂದಿಂದಕ್ಕೆ ತಗೊಳ್ಳಿ, ಒಂದು ಸಂವಾದ ರೂಪದಲ್ಲಿರುವಂಥದ್ದು ಹೇಗೆ ಉಪನಿಷತ್ತಾಯ್ತು, ಹೇಗೆ ಆ ರೀತಿಯಲ್ಲಿ ಎಲ್ಲ ಗಾಯತ್ರಿ ಆಗಲಿ ಯಾವುದಿದೆ ಅದನ್ನು ಕೊನೆಯಲ್ಲಿ ತಗೊಂಡೋಗಿ ನಿಲ್ಲಿಸೋದು ಸಾಯುಜ್ಯ ಓಂಕಾರ. ಆದ್ದರಿಂದ ಇಲ್ಲಿ ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ. ಅದು ಯಾವ್ದದು ಅಂದ್ರೆ ಗಾಯತ್ರಿ. ಅದೆಂಥದದು? ಛಂದಸಾಂ ಮಾತಾ. ಯಾವ ಛಂದ ಅಂದ್ರೆ ಮೀಟರ್ ಅಂತ ಹೇಳ್ತಾರಲ್ಲ ಪದ್ಯಗಳ ರಚನೆಯಲ್ಲಿ, ಅದಲ್ಲ ಛಂದ. ಅದು ಹೌದು, ಅಂದ್ರೆ ಅಲ್ಲೂ ಕೂಡ ಏನಿದೆ, ನಡೆ ಇದೆ. ಪ್ರತಿಯೊಂದು ಶ್ಲೋಕದಲ್ಲಿ ಒಂದು ಗತಿ ಇದೆ. ಏನು ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಹೀಗೆ ಹೇಳುವಾಗ ಅಂದ್ರೆ ಪದಗಳ ಜೋಡಣೆಯಲ್ಲಿ ಒಂದು ಗತಿ ಇದೆ. ಆ ಗತಿಯನ್ನ ಛಂದ ಅನ್ನೋದು. ಛದಿ ಅಂದ್ರೆ ಆ ಗತಿ ಏನು ಕೊಡುತ್ತೆ, ಆನಂದ ಕೊಡುತ್ತೆ. ಆದ್ರಿಂದ ಅದನ್ನ ಛಂದ ಅಂತಾರೆ. ಈಗ ನೋಡಿ, ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿ, ನಾವು ಮನುಷ್ಯರು ಇರಬಹುದು, ನಾವಿಷ್ಟು ಜನದಲ್ಲಿ ಒಬ್ಬರು ನಡೆದಾಗ ಒಬ್ಬರು ನಡೀತೀವ ನೋಡಿ, ಪ್ರತಿಯೊಬ್ಬರ ನಡೆ ಬೇರೆ ಇದೆ. ಆದ್ರಿಂದಲೇ ಇದನ್ನು ನಾವು ಹಿಂದೆ ಹೇಳಿಕೊಂಡಿದ್ದೇವೆ. ಇದಕ್ಕೊಂದು ಪಿಂಗಳ ಅನ್ನುವ ಋಷಿ ಛಂದಶಾಸ್ತ್ರ ಬರೆದಿದ್ದಾರೆ. ಇದು ದೊಡ್ಡ ಗಣಿತ ಲೆಕ್ಕ. ಅಂದ್ರೆ ಒಂದೇ ಇದ್ದಾಗ ಒಂದೇ, ಎರಡಾಯ್ತು ಅಂದಾಗ ಅದನ್ನು ಎಷ್ಟು ತರ ಹೇಳ್ಬೋದು ನೋಡಿ. ಯೋಚನೆ ಮಾಡ್ಕೊಳ್ಳಿ, ಗಣಿತದಲ್ಲಿ 1 + 1, 2 + 0, 2 - 0, 2 ಡಿವೈಡೆಡ್ ಬೈ 0, 2 ಮಲ್ಟಿಪ್ಲೈಡ್ ಬೈ 0, ಎಷ್ಟು ತರ ಎರಡನ್ನು ಹೇಳ್ಬೋದು ನೋಡಿ. ಆಮೇಲೆ 2 = 0. ಯಾವ ತರಹದಲ್ಲಿ ನಾವು ಲೆಕ್ಕನ ವಿಸ್ತಾರ ಮಾಡ್ತಾ ಬರಬಹುದು, ಕೇವಲ ಒಂದಿದ್ದದ್ದು ಎರಡಾದಾಗ. ಅದೇ ರೀತಿಯಲ್ಲಿ ಗತಿಗಳು ಬದಲಾಗುತ್ತಾ ಹೋದರೆ ಪ್ರಪಂಚಾತ್ಮಕವಾಗಿರುವ ಎಲ್ಲ ಇದರೊಳಗೆ ಸೇರುತ್ತೆ. ಯಾವುದರೊಳಗೆ? ಛಂದಸ್ಸಿನೊಳಗೆ. ಆದ್ರಿಂದಲೇ ಗಾಯತ್ರಿ ಛಂದಸಾಂ ಮಾತಾ. ಸ್ಪಷ್ಟ ಆಗ್ತಾ ಇದೆಯಾ? ಛಂದಸ್ ಅಂತ ಹೇಳಿದ್ರೆ ಇದನ್ನೇ ಅಲ್ಲ ಅನ್ನೋದನ್ನ ಮೊದಲಿಗೆ, ಯಾಕೆಂದ್ರೆ ತುಂಬಾ ಜನ ಕದಿದೆ, ಅದಕ್ಕೋಸ್ಕರ ಏನೇನೋ ಪ್ರಯತ್ನ ಪಟ್ಟು ಅದನ್ನ ಕಲಿಯೋಕೆ ಯೋಚನೆ ಮಾಡ್ತಾರೆ. ಕಲೀಲೇಬೇಕಂತ ಇಲ್ಲ, ಅದೇ ಅಲ್ಲ. ಇದೆಲ್ಲವನ್ನ ಗಮನಿಸಿದ್ರೆ ಅದೇ ಗಾಯತ್ರಿ. ಆದ್ರಿಂದ ಈಗ ನಾವೇನ್ ಹೇಳ್ತಾ ಇದ್ದೇವೆ, ಜಡಶಕ್ತಿ ಜಡಾತ್ಮಿಕ, ಚಿತ್ಶಕ್ತಿ ಚೇತನಾತ್ಮಿಕ ಅಂದಾಗ ಅದರೊಳಗಿರುವ ಗತಿಯನ್ನ ಗಮನಿಸಿ, ನಡೆಯನ್ನ ಗಮನಿಸಿ. ಆದ್ರಿಂದ ತಾನೇ ಮತ್ತೆ ಭವಿಕ್ರೀಡಿತ ಅಂದ್ರೇನು, ಮದಿಸಿದ ಆನೆಯ ಗತಿಯಂತೆ ಬರುತ್ತೆ ಅಷ್ಟೇ. ಹಾಗೆ ಶಾರ್ದೂಲ ವಿಕ್ರೀಡಿತ, ಹುಲಿಯ ಗತಿ ಅಂದ್ರೆ ಛಂದಸ್ಸೆ. ಇದೆಲ್ಲ ಛಂದಸ್ಸಿನ ಹೆಸರು. ಅಂದ್ರೆ ಅರ್ಥ ಏನು? ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳ ನಡೆನೇ ಛಂದಸ್ಸು. ಆ ಎಲ್ಲ ನಡೆಯನ್ನ ನಾನು 1, 2, 3 ಅಂತ ಹೇಳ್ತಾ ಹೋದ್ರೆ ಎಷ್ಟಾಯ್ತು? ಎನ್ ಆಯ್ತು. ಅಂದ್ರೆ ಅಗಣಿತ ಆಯ್ತು, ಅನಂತ ಆಯ್ತು. ಅದನ್ನೇ ಪಿಂಗಳ ಶಾಸ್ತ್ರ ನಮಗೆ ಹೇಳಿಕೊಡುವಂತ ಒಂದು ವಿಚಾರ. ಆ ರೀತಿಯಲ್ಲಿರುವ ಎಷ್ಟು ಬಗೆಯ ಛಂದಸ್ಸಿದೆಯೋ ಆ ಎಲ್ಲಕ್ಕೆ ಮೂಲಪ್ರಾಯಳಾಗಿರೋಳು ಯಾರು? ಅಮ್ಮ ಯಾರು?
ಗಾಯತ್ರಿ. ಅದರಿಂದ ಗಾಯತ್ರಿ ಛಂದಸಾಂ ಮಾತಾ ಇದಂ ಬ್ರಹ್ಮ ಜುಷಸ್ವಮೇ. ನನಗೆ ಈ ಬ್ರಹ್ಮವನ್ನ ಅನುಗ್ರಹಿಸು, ಈ ಬ್ರಹ್ಮದಿಂದ ನಾನು ಆನಂದಗೊಳ್ಳುವಂತೆ ನನ್ನನ್ನ ಮಾಡು. ಬ್ರಹ್ಮ ಅಂದ್ರೇನು? ವಿಸ್ತಾರಗೊಳ್ಳುತ್ತಾ ಹೋಗುವಂಥದ್ದು. ಈಗ ನಾವು ಹೇಳಿದ್ವಿ ಒಂದೇ, ಅದು ವಿಸ್ತಾರ ಆಗುತ್ತಾ ಹೋದರೆ ಎಲ್ಲಿ ಕೊನೆ ಎಲ್ಲಿದೆ? ಅದನ್ನೇ ನಾವು ಇವನ ಉದಾಹರಣೆಯನ್ನ ನೋಡಿದ್ರೆ, ಬೊಗಸಲ್ಲಿತ್ತು ಮೀನು ಅಲ್ವೇ, ಅದನ್ನೇ ಅವನಿಗೂ ಕಲಶಕ್ಕೆ ಹಾಕದ ಅಷ್ಟಾಯ್ತು, ಅದನ್ನೇ ಒಂದು ತೊಟ್ಟಿಗೆ ಹಾಕದ ಅಷ್ಟಾಯ್ತು, ಅದನ್ನೇ ದೊಡ್ಡ ತೊಟ್ಟಿ ಹೀಗೆ ನೀನು ಎಷ್ಟು ವಿಕಾಸ ಮಾಡ್ತಾ ಹೋಗ್ತೀಯೇ ಅದಕ್ಕೆ ಪಾರ ಇಲ್ಲ. ಅದೇ ಬ್ರಹ್ಮ. ಅದನ್ನೇ ನಾವು ನಿನ್ನೆ ಹೇಳಿಕೊಂಡಂತೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವ ಭೂಮ. ಪ್ರಪಂಚಾತ್ಮಕವಾಗಿ ಏನಿದೆ ನಾಮರೂಪ ಅಂದ್ರೆ ರೂಪಗಳಿಗೆ ನಾಮ ಇದೆ. ಆ ನಾಮ ರೂಪಗಳು ಎಲ್ಲ ಯಾವುದರೊಳಗಿದೆ? ವಾಕ್ಕೊಳಗಿದೆ. ಹಾಗೆ ವಾಕ್ಯೆಲ್ಲಿದೆ? ಮನಸ್ಸೊಳಗಿದೆ. ಮನಸ್ಸೆಲ್ಲಿದೆ? ಸಂಕಲ್ಪದೊಳಗಿದೆ. ಹೀಗೆ ನಾವು ಹೋದ್ರೆ 13 ತತ್ವಗಳನ್ನ ಹೇಳಿ ಕೊನೆಯಲ್ಲಿ ಪ್ರಾಣ ಇದೆ. ಪ್ರಾಣನೇ ಎಂಡು ಅಂದ್ರೆ ಇಲ್ಲ. ಆ ಪ್ರಾಣಕ್ಕೂ ಪ್ರಾಣವಾಗಿ ಎಲ್ಲಿ ಪ್ರಾಣದ ಪ್ರಾಣ ಪಣವಃ ಪ್ರಣಃ ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತೇವೆ. ಆದ್ರಿಂದ ಆ ಪ್ರಾಣಕ್ಕೆ ಪ್ರಾಣ ಕೊಡುವ ಒಂದಿದೆಯಲ್ಲ, ಅದೇ ಬ್ರಹ್ಮ. ಆದ್ರಿಂದ ಆ ಬ್ರಹ್ಮ ನನಗೆ ಅನುಗ್ರಹ ಆಗುವಂತೆ ಮಾಡು ಅನ್ನುವುದರಲ್ಲೇ ಗಾಯತ್ರಿಯ ಮಹಿಮೆ ಇರೋದು. ಅದನ್ನ ನಾವು ಮತ್ತೆ ಹೇಳುವಂತೆ ಎಲ್ಲೋ ಹೊರಗಡೆ ನೋಡೋದಲ್ಲ, ಇಲ್ಲಿಲ್ಲೇ ಇರುವ ಸುತ್ತ ಇರುವುದನ್ನೇ ಏನ್ ಮಾಡ್ಬೇಕಿರೋದು? ಒಂದು ಕ್ಷಣ ಪರಿಭಾವಿಸ್ಬೇಕಷ್ಟೇ, ಗಂಟೆಗಟ್ಲೆ ಪರಿಭಾವಿಸಬೇಕಿಲ್ಲ. ಒಂದು ಕ್ಷಣ ಮಾತ್ರ ಅದರ ಕಡೆ ನಾವು ಗಮನ ಕೊಟ್ರೆ ಅಲ್ಲೇ ಗಾಯತ್ರಿ ನಮಗೆ ಉದ್ಭವ ಆಗುತ್ತಾಳೆ, ಅಲ್ಲೇ ಗಾಯತ್ರಿಯ ಅನುಭೂತಿ ನಮಗೆ ಆಗತ್ತೆ. ಆದ್ರಿಂದ ಇದನ್ನ ಹೇಳುವಾಗ ಅದರಿಂದ ಏನ್ ಲಾಭ ಪ್ರಯೋಜನ ಇದೆ? ನಾವೇನು ಮಾಡಲ್ವಲ್ಲ. ಯದನ್ಹ ಆತ್ ಕುರುತೆ ಪಾಪಂ ತದನ್ಹ ಆತ್ ಪ್ರತಿಮುಚ್ಯತೆ. ಯದ್ರಾತ್ರಿಯ ಆತ್ ಕುರುತೆ ಪಾಪಂ ತದ್ರಾತ್ರಿಯ ಆತ್ ಪ್ರತಿಮುಚ್ಯತೆ. ಹಗಲಲ್ಲಿ ಮಾಡಿದ ಪಾಪ ಅಲ್ಲೇ ಕೊನೆ, ರಾತ್ರಿಯಲ್ಲಿ ಮಾಡಿದ ಪಾಪ ಅಲ್ಲೇ ಕೊನೆ. ಗಾಯತ್ರಿ ಅದಕ್ಕೆ ತಾನೇ ನಾನೀಗ ಹೇಳಿದ್ದು. ಏನಪ್ಪ ಲಾಭ ಅಂದ್ರೆ ಜನನ ಮರಣಗಳಿಲ್ಲ, ಪಾಪಗಳಿಲ್ಲ. ಹೇಳ್ತಾ ಇದ್ರೆ ಯಾವುದರಿಂದ ನಮ್ಮನ್ನು ರಕ್ಷಿಸುತ್ತೆ? ಪಾಪದಿಂದ ರಕ್ಷಿಸುತ್ತೆ, ಕಷ್ಟಗಳಿಂದ ರಕ್ಷಿಸುತ್ತೆ, ವಿಪತ್ತುಗಳಿಂದ ರಕ್ಷಿಸುತ್ತೆ. ಯಾವುದನ್ನು ಹೇಳ್ತಿದ್ರೆ ರಕ್ಷಿಸುತ್ತೋ ಅದೇ ಗಾಯತ್ರಿ. ಪಾಪ ಪುಣ್ಯಾದಿಗಳಿಂದ ಯಾವುದು ನಮ್ಮನ್ನು ರಕ್ಷಿಸುತ್ತೋ, ಕಷ್ಟ ಕೋಟಲೆಗಳಿಂದ ಯಾವುದು ನಮ್ಮನ್ನು ರಕ್ಷಿಸುತ್ತೋ ಅದು ನಿಮ್ಮ ಪಾಲಿಗೆ ರಾಮ 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 ಆದ್ರೆ ರಾಮನೇ, ಒಬ್ಬರ ಪಾಲಿಗೆ ಹರಿ 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 ಆದ್ರೆ ಹರಿನೇ, ಅವರ ಅದೇ ಗಾಯತ್ರಿ. ಆದ್ರಿಂದ ಯಾವುದನ್ನ ನಿರಂತರ ಜಪಿಸ್ತಾ ಇದ್ರೆ ಅದು ಏನು ಮಾಡುತ್ತೆ? ನಮ್ಮನ್ನ ಈ ಕಷ್ಟ ಕೋಟಲೆಗಳಿಂದ, ಅದಕ್ಕೆ ಅನ್ಹಾತ್ ಅಂದ್ರೆ ಹಗಲಲ್ಲಿ, ಕುರುತೆ ಪಾಪಂ ತದನ್ಹಾತ್ ಪ್ರತಿಮುಚ್ಯತೆ. ಹಗಲಲ್ಲಿ ಮಾಡಿದ್ದು ಹಗಲಲ್ಲಿ, ಯದ್ರಾತ್ರಿಯ ಆತ್ ಕುರುತೆ ಪಾಪಂ ತದ್ರಾತ್ರಿಯ ಆತ್ ಪ್ರತಿಮುಚ್ಯತೆ. ಅದೆಂಥದದು? ಈಗ ಹೇಳ್ಕೊಂಡಂತೆ ಗಾಯತ್ರಿ ಅಂತ ಅನುಷ್ಠಾನ ಮಾಡ್ತಿರುವಂಥದ್ದು ಇದೆಯಲ್ಲ, ಈಗ ಅದೇನದು? ಸರ್ವವರ್ಣೇ. ಯಾವುದದು? ಎಲ್ಲ ವರ್ಣ. ಹಾಗಾದ್ರೆ ಅದೇನೋ ಹೇಳ್ತಾರಲ್ಲ ತತ್ಸವಿ ಅಲ್ಲ, ಹಾಗೇನಿಲ್ಲಿ ಹೇಳ್ತಾ ಇಲ್ಲ. ಸರ್ವವರ್ಣೇ ಮಹಾದೇವಿ, ಸರ್ವವರ್ಣೇ ಮಹಾದೇವಿ ಸಂಧ್ಯಾ ವಿದ್ಯೆ ಸರಸ್ವತಿ. ಅವಳು ಸರ್ವವರ್ಣೇ ಮಹಾದೇವಿ ಸಂಧ್ಯಾ ವಿದ್ಯೆ, ಅವಳು ಸರಸ್ವತಿ. ಎಂಥವಳವಳು? ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ದೇವಾನಾಂಧಾಮನಾಮಾಸಿ ವಿಶ್ವಮಸಿ ವಿಶ್ವಾಯುಸ್ಸರ್ವಮಸಿ ಸರ್ವಾಯುರ ಅಭಿಭೂರೋಂ. ಗಾಯತ್ರಿ ಮಾವಾಹಯಾಮಿ ಸಾವಿತ್ರಿ ಮಾವಾಹಯಾಮಿ. ಎಲ್ಲಿದೆ ನೋಡಿ? ಸರ್ವವರ್ಣೇ ಮಹಾದೇವಿ, ಎಲ್ಲ ವರ್ಣಗಳ ರೂಪದಲ್ಲಿದ್ದಾಳೆ. ಆದ್ರಿಂದ ನಾನು ಹರಿ ಅಂತ ಹೇಳಿದ್ರೆ ಅದು ಗಾಯತ್ರಿ ಆಗಲ್ವೋ? ಆಗತ್ತೆ. ಗೋವಿಂದ ಹೇಳಿದ್ರು ಆಗತ್ತೆ, ಶಿವ ಅಂದ್ರೂ ಆಗತ್ತೆ. ಆದ್ರಿಂದಲೇ ಇವನ್ನೆಲ್ಲ ಏನಂತ ಹೇಳಿದರೆ? ತಾರಕ ಮಂತ್ರ. ನಮಃ ಶಿವಾಯ ಪಂಚಾಕ್ಷರಿ ಅಷ್ಟ ಎಲ್ಲ ತಾರಕವೇ ಗಾಯತ್ರಿ. ಗಾಯತ್ರಿಯಿಂದ ಅದೇ ತಾನೆ. ಆದ್ರಿಂದ ಸರ್ವವರ್ಣೆ. ಅವಳು ಎಂಥವಳು? ಮಹಾದೇವಿ. ದೇವಿ ಅಂದ್ರೆ ಜ್ಯೋತಿ, ಪರಂಜ್ಯೋತಿ. ಆ ಬೆಳಕಿನಿಂದ ಬೆಳಗುತ್ತಾ ಇದ್ದಾಳೆ. ಎಂಥ ಬೆಳಕು ಅಂದ್ರೆ ಮಹಾಬೆಳಕು. ಮಹಾದೇವಿ, ಮಹಾಜ್ಯೋತಿಯಿಂದ ಬೆಳಗುತ್ತಾ ಇರುವಂತ ದೇವಿ ಅವಳು. ಅವಳೇ ಸರಸ್ವತಿ. ಸರಸ್ವತಿ ಅಂದ್ರೆ ರಸ, ಸರಸ. ಸರಸ್ ಅಂತ ಹೇಳಿದ್ರೆ ವೇದ ವಾಂಗ್ಮಯಕ್ಕೆ ಸರಸ್ ಅಂತ ಕರೀತಾರೆ. ಆ ಸರಸ್ಸನ್ನ ಉಳ್ಳವಳು,
ವೇದ ವಾಂಗ್ಮಯವನ್ನ ತನ್ನೊಳಗೆ ಹೊಂದಿರುವಂಥವಳು. ರಸ ಅಂದಾಗ ನಾವು ನೋಡಿದಂತೆ ಚೇತನಾಶಕ್ತಿಯಲ್ಲಿ ಚಿಚ್ಚಕ್ತಿಯಾಗಿರುವವಳು, ಜಡವಸ್ತುಗಳಲ್ಲಿ ಜಡಶಕ್ತಿಯಾಗಿರುವವಳು, ಅದೇ ರಸ. ಆ ರಸರೂಪದಲ್ಲಿರುವವಳೇ ಸರಸ್ವತಿ. ಆದ್ರಿಂದ ಸರಸ್ವತಿ ಅಂದ್ರೆ ವೀಣೆ ಹಿಡ್ಕೊಂಡು ಬ್ರಹ್ಮ ಅದೇಂತಲ್ಲ, ಎಲ್ಲೆಲ್ಲಿ ರಸ ಇದೆ ಆ ರಸರೂಪವಾಗಿ ರಸೋವೈ ಸಹ. ಆದ್ರಿಂದ ಪರಬ್ರಹ್ಮ ವಸ್ತುವನ್ನ ಪ್ರತಿನಿಧಿಸುವ ರಸರೂಪವಾಗಿ ಈಗ ಜೀವಶಕ್ತಿ, ಚಿಚ್ಚಕ್ತಿ, ಜಡಶಕ್ತಿ ರೂಪಗಳಲ್ಲಿ ಏನ್ ನೋಡ್ತಾ ಇದ್ದೇವೆ, ಅವಳು ಸರಸ್ವತಿ. ಅವಳೇ ಸಂಧ್ಯಾ ವಿದ್ಯೆ, ಸಂಧ್ಯಾ ಎನ್ನುವಂತ ವಿದ್ಯಾರೂಪಿಣಿಯಾಗಿ ಇದ್ದಾಳೆ. ಮತ್ತೇನಾಗಿದ್ದಾಳೆ, ನಮ್ಮೊಳಗೆ ಅಂತರಂಗದ ಪ್ರಾಣಶಕ್ತಿಯಾಗಿದ್ದಾಳೆ. ಇಂದ್ರಿಯಗಳ ಬಲ ಸಹ ಅನ್ನುವುದು ಇಂದ್ರಿಯ ಶಕ್ತಿ, ಓಜ ಎನ್ನುವುದು ಪ್ರಾಣಶಕ್ತಿ, ಬಲ ಎನ್ನುವುದು ಶರೀರ ಶಕ್ತಿ. ಆದ್ರಿಂದ ಓಜೋಸಿ ಸಹೋಸಿ ಬಲಮಸಿ ಅಂದ್ರೇನು, ಪ್ರಾಣಶಕ್ತಿ, ಹಾಗೆ ಇಂದ್ರಿಯ ಶಕ್ತಿ, ಹಾಗೆ ಶರೀರ ಶಕ್ತಿ. ಈಗೇನು ಹೇಳಿದ್ವಿ ನಾವು, ಜಡಶಕ್ತಿ, ಚೇತನಾ ಶಕ್ತಿ. ನೋಡಿ, ಗಾಯತ್ರಿ ಅನ್ನುವುದು ಈಗ ಮೇಲೆ ಹೇಳಿದ ಅಷ್ಟನ್ನು ತಗೊಂಡು ಬಿಡುತ್ತೆ. ಆದ್ರಿಂದ ಗಾಯತ್ರಿ ಒಂದು ಸಾಕು, ಸರ್ವಾಭೀಷ್ಟ ಫಲಪ್ರದೇ ಅಂತ ಇದೆ. ಓಂ ಗಾಯತ್ರಿಯೈ ನಮಃ. ಗಾಯತ್ರಿ ಉಪದೇಶ ಆಗಿಲ್ಲ, ಬೇಡ. ಓಂ ಗಾಯತ್ರಿಯೈ ನಮಃ ಎಲ್ಲವನ್ನ ಅದು ನಮಗೆ ಅನುಗ್ರಹಿಸುತ್ತೆ, ಕೊಡುತ್ತೆ. ಆದ್ರಿಂದ ಈಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಅವಳು ನಮ್ಮೊಳಗಿರುವ ಪ್ರಾಣಶಕ್ತಿ. ಇದನ್ನ ಯಾರು ಕೊಡ್ಬೇಕಾ? ಪ್ರಾಣಶಕ್ತಿ ದೇವಿ ಕೊಟ್ಟಿದ್ದಾಳೆ, ಚೈತನ್ಯ ರೂಪದಲ್ಲಿ ಕೊಟ್ಟಿದ್ದಾಳೆ. ಅದನ್ನ ಅಮ್ಮ, ಈ ಪ್ರಾಣಶಕ್ತಿ ನಿನ್ನದು ಅಂದ್ರೆ ತಪ್ಪೇನಿದೆ? ಹೇಳ್ಬಹುದು, ಇವರೇ ಹೇಳ್ಬೇಕು ಅವರೇ ಹೇಳ್ಬೇಕಂತ ಏನಿಲ್ಲ. ಗಮನಿಸೋದೇ ಮುಖ್ಯ. ನೀನು ಗಮನಿಸಿದ್ಯಾ, ನಿನಗಮ್ಮ ಒಲದ್ಲು. ನೀನು ಗಮನಿಸ್ಲಿಲ್ವಾ? ನಾವು ನಿನ್ನೆ ಹೇಳಿಕೊಂಡಂತೆ ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕಿದ್ವಿ, ಬೆಳಗಾಯ್ತು, ರಾತ್ರಿ ಆಯ್ತು, ತಿಂದ್ವಿ, ಉಂಡ್ವಿ, ಮಲಗಿದ್ವಿ, ಎದ್ವಿ, ಮುಗೀತು. ಅವುಗಳದ್ದು ಜೀವನ ಆಯ್ತು, ನಮ್ದು ಆಯ್ತು. ಗಮನಿಸಿದೀಯಾ? ನಿನಗಮ್ಮ ಒಲದ್ಲು, ನಿನಗವಳ ಅನುಗ್ರಹ ಆಯ್ತು, ನೀನವಳನ್ನ ಸಾಯುಜ್ಯಂ ವಿನಿಯೋಗ, ಸಾಯುಜ್ಯ ಆಯ್ತು ಅಲ್ವಾ? ಯಾಕೆ ಇದು ಎಲ್ಲೋ ಕೆಲವರಿಗೆ ಮಾತ್ರ? ಯಾಕೆ? ಅಭ್ಯಾಸ ಮಾಡಬೇಕು. ಅದನ್ನ ನಾವು ಅಭ್ಯಾಸ ಮಾಡಿದರೆ ನಮಗೂ ಕೂಡ ಅದರ ಲಾಭ ಇದೆ. ಯಾಕೆಂದ್ರೆ ನಮ್ಮೊಳಗೂ ಪ್ರಾಣ ಇದೆ, ನಮ್ಮೊಳಗೂ ಇಂದ್ರಿಯ ಇದೆ, ನಮ್ಮೊಳಗೂ ಶರೀರ ಇದೆ. ಶರೀರದ ಇದ್ಮೇಲೆ ಶರೀರದಲ್ಲಿ ಅವಳು ಬಲವಾಗಿದ್ದಾಳೆ ಅಮ್ಮ. ಪ್ರಾಣ ಇದ್ರೆ ಪ್ರಾಣದಲ್ಲಿ ಓಜಶಕ್ತಿಯಾಗಿದ್ದಾಳೆ, ಇಂದ್ರಿಯ ಇದ್ರೆ ಇಂದ್ರಿಯದಲ್ಲಿ ಸಹಶಕ್ತಿಯಾಗಿದ್ದಾಳೆ. ಆದ್ರಿಂದಲೇ ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ಅದೆಂಥ ರೂಪದಲ್ಲಿದೆ? ದೇವಾನಾಂ ದಿವ್ಯ ನಾಮಾಸಿ. ದೇವತೆಗಳ ದಿವ್ಯ ಧಾಮ. ಎಲ್ಲ ದೇವತೆಗಳು ಎಲ್ಲಿದ್ದಾರೆ ಹೇಳ್ತಾನೇ ಬಂದಿದ್ದೇವೆ. ನಮ್ಮ ಶರೀರದೊಳಗೆ ಎಷ್ಟು ಆ ಎಲ್ಲ ದೇವತೆಗಳ ಧಾಮ ಯಾರು? ಅಮ್ಮನೇ. ಅವಳು ಕೊಡುವ ಆ ಶಕ್ತಿನೇ, ಪರಬ್ರಹ್ಮ ವಸ್ತುನೇ, ಶ್ರೀಮನ್ನಾರಾಯಣನೇ, ಅವರವರ ರೀತಿಗೆ. ಆದ್ರಿಂದ ದೇವಾನಾಂ ದಿವ್ಯ ಧಾಮಾಸಿ. ಅದೆಲ್ಲಿದೆ? ವಿಶ್ವಮಸಿ. ವಿಶ್ವರೂಪದಲ್ಲಿರುವ ಅಖಂಡ ಅದೇ. ಮತ್ತೇನು? ವಿಶ್ವಾಯುಹು. ವಿಶ್ವದಲ್ಲಿರುವ ಪ್ರಾಣವಾಯು. ಪ್ರತಿಯೊಂದು ಜೀವದಲ್ಲಿ ಆಯುಸ್ಸು ರೂಪದಲ್ಲಿ ಏನಿದೆ ಆ ಆಯು ರೂಪದಲ್ಲಿರುವವಳೇ ಯಾರು? ಗಾಯತ್ರಿ. ಅದನ್ನೇ ನಾವೇನು ಹೇಳಿದ್ವಿ? ಸನತ್ ಕುಮಾರನಿಗೆ ನಾರದರು ಹೇಳುವಾಗ ರೂಪ ನಾಮ ಅದು ಎಲ್ಲ ಏನನ್ನ ಒಳಗೊಳ್ಳುತ್ತೆ? ಅಖಂಡವಾದ ವಿದ್ಯೆ ಅಂತ ನಾವು ವಿದ್ಯಾರೂಪಿಣಿನಲ್ಲಿ ಹೇಳ್ಕೊಂಡಿದ್ದೇವೆ. ಆ ಅಖಂಡವಾದ ವಿದ್ಯಾರೂಪ ಏನಿದೆ ಅದನ್ನ ವಿದ್ಯೆ ಅಲ್ಲ ಅವಿದ್ಯೆ ಅಂತ ಹೇಳ್ಕೊಂಡಿದ್ದೇವೆ. ಆ ರೂಪದಲ್ಲಿ ಇದ್ದು ಅದಕ್ಕೆಲ್ಲ ಶಕ್ತಿ, ಆ ನಾಮರೂಪ ಅದಕ್ಕೆ ವಾಗ್ರೂಪದಲ್ಲಿದ್ದು, ವಾಕಿಗೆ ಕೊನೆಯಲ್ಲಿ ಪ್ರಾಣ ಅಂದ್ವಲ್ಲ, ಆ ಪ್ರಾಣ ತಾನೇ ಆಯು. ಆದ್ರಿಂದ ಪ್ರಾಣ ಆಯು. ವಿಶ್ವಾಯು. ವಿಶ್ವಮಸಿ ವಿಶ್ವಾಯು, ಸರ್ವಮಸಿ ಸರ್ವಾಯು, ಎಲ್ಲ ನೀನೇಮ್ಮ. ಅದರಿಂದ ಅಭಿಭೂರೋಂ ಗಾಯತ್ರಿ ಮಾವಾಹಯಾಮಿ, ಸಾವಿತ್ರಿ ಮಾವಾಹಯಾಮಿ, ಸರಸ್ವತಿ ಮಾವಾಹಯಾಮಿ, ಛಂದರ್ಷೀನಾವಾಹಯಾಮಿ. ಎಷ್ಟು ಜನ ಋಷಿಗಳು ಈ ಜೀವಿಗಳ ಗತಿಯನ್ನ ಗಮನಿಸಿದ್ದಾರೋ, ಆ ಜೀವಿಗಳ ಗತಿಯನ್ನ ಗಮನಿಸಿ ಅದನ್ನೇ ಹಿಂಬಾಲಿಸ್ತಾ ಅದರೊಳಗೆ ನಾವು ನಿನ್ನೆ ಜಡಶಕ್ತಿಯಲ್ಲಿ ಕಲ್ಲನ್ನ ನೋಡಿದ್ವಿ. ಮೆಟ್ಟಲನ್ನ ನೋಡಿದಾಗ ಏನನ್ನ ನೆನಪು ಮಾಡ್ಕೊಳ್ಬೇಕು? ಪಾಪ ಇದು ಸಹನೆ ಕಳ್ಕೊಳ್ತು, ಆದ್ರಿಂದ ನಮ್ಮಂತೆ ತುಳಿಸ್ಕೊಳ್ತಾ ಇದೆ.
ಅದೇ ಒಳಗಡೆ ಕಂಬವನ್ನ ನೋಡಿದ್ವಿ, ಇದು ಕೂಡ ಅಷ್ಟು ಕಷ್ಟ ಸಹಿಸಿತ್ತು, ಇನ್ನೊಂಚೂರು ಕಷ್ಟ ಸಹಿಸ್ಕೋಬಾರ್ದೆ, ನೋಡಿ ಈಗ ಎಂಥ ಕರ್ಮ ಅನುಭವಿಸ್ತಾ ಇದೆ. ಅದರ ಅದೇ ಒಳಗಿರುವ ಆ ಶಿಲೆಯನ್ನ ನೋಡಿದಾಗ ಎಷ್ಟು ಅದ್ಭುತವಾದ ಸೌಂದರ್ಯ, ಎಂಥ ಅಭಯ ಮುದ್ರೆ, ಎಂಥ ವರದ ಮುದ್ರೆ, ಎಂಥ ಪಾದಾರವಿಂದ, ಆಹಾ ಎಂಥ ಯಾವ ರೀತಿಯಲ್ಲಿ ಆ ಕಲೆಯನ್ನ ನೋಡಿದ್ವಾ, ಅದಕ್ಕೂ ಒಳಗೆ ಹೋದಾಗ ಪ್ರಭೋ ಇದರೊಳಗೆ ನೀನು ವಾಸ ಮಾಡ್ತಿದೀಯಪ್ಪ, ಆ ಭಾವ. ಹಾಗೆ ಒಂದರೊಳಗೆ ವಿಶ್ವಮಸಿ ವಿಶ್ವಾಯು ಸರ್ವಮಸಿ ಸರ್ವಾಯು, ಅದರಿಂದ ಅಭಿಭೂರೋಂ. ಅದನ್ನೇ ಈಗ ಹೇಳಿದ್ದೇನು ಕೃಷ್ಣಾರ್ಜುನ ಸಂವಾದೆ. ಹಾಗೆ ಹಿಂದಕ್ಕೆ ಸಾಗಿದರೆ ಎಲ್ಲಿ ನಿಲ್ತೇವೆ? ಓಂ ವಿಶ್ವಮಸಿಯಲ್ಲಿ ಸರ್ವಮಸಿಯಲ್ಲಿ ನೋಡ್ತಾ ಒಳಗೆ ಸಾಗಿದ್ರೆ ಎಲ್ಲಿ? ಅಭಿ, ಅದರ ಕಡೆಗೆ ಹೋದ್ರೆ ನಿಲ್ಲುವುದು ಓಂಕಾರದಲ್ಲಿ. ಆ ಓಂಕಾರ ಮೂಲವಾಗಿ ವಿಕಾಸಗೊಂಡಿರುವವಳೇ ಈ ತಾಯಿ. ಆದ್ರಿಂದ ಅವಳು ಹೇಗಿದ್ದಾಳೆ? ಗಾಯತ್ರಿ ಛಂದ. ಅವಳಿಗೆ ಈ ಗಾಯತ್ರಿಗೆ ಇರುವ ಛಂದಸ್ಸೇ ಗಾಯತ್ರಿ. ಸವಿತಾ ದೇವತಾ, ಅವಳ ದೇವತೆ ಯಾವುದು ಅಂದ್ರೆ ಸಕಲ ಜೀವಿಗಳಲ್ಲಿ ಪ್ರೇರಕ ಶಕ್ತಿಯಾಗಿ, ಸಕಲ ಜೀವಿಗಳಲ್ಲಿ ಪುಷ್ಟಿದಾಯಕ ಶಕ್ತಿಯಾಗಿ, ಸಕಲ ಜೀವಿಗಳಲ್ಲಿ ಜ್ಞಾನ ಶಕ್ತಿಯಾಗಿ. ಸವಿತೃ ಅಂದ್ರೆ ಅವೆಲ್ಲ, ಆದ್ರಿಂದ ಅದನ್ನ ಸಾವಿತ್ರಿ ಅಂತ ಹೇಳೋದು. ಹಾಗೆ ಇರುವಂತ ಆ ದೇವಿಯಾಗಿ ಇದ್ದಾಳಲ್ಲ, ಅವಳಿಗೆ ಯಾವುದು ಮುಖ? ಅಗ್ನಿರ್ಮುಖಂ. ಅಗ್ನಿಮುಖ ಯಾಕೆ? ವಾಗ್ರೂಪದಲ್ಲಿದ್ದಾಳೆ. ಅಗ್ನಿರ್ಮೇವಾಚಿಶ್ರಿತಃ ಅಲ್ವೇ? ಆದ್ರಿಂದ ಅಗ್ನಿರ್ಮುಖಂ. ಮತ್ತಿನ್ನೇನು? ಬ್ರಹ್ಮ ಶಿರಃ. ತಲೆ ಅವಳಿಗೆ ಯಾವುದು? ಬ್ರಹ್ಮ. ಅಂದ್ರೆ ತಲೆ ತಾನೇ ನಮಗೆ ಎಲ್ಲಕ್ಕೆ ಪ್ರೇರಕ ಶಕ್ತಿ. ಇಲ್ಲಿ ಯೋಚನೆಗಳೆಲ್ಲ ಬರೋದು. ಬ್ರಹ್ಮ ಶಿರಃ. ವಿಷ್ಣುರ್ ಹೃದಯಂ. ಹೃದಯ ಭಾವನಾತ್ಮಕವಾಗಿ ಲೋಕದ ಎಲ್ಲಕ್ಕೆ ಮಿಡಿಯುತ್ತೆ, ದಯೆ ತೋರುತ್ತೆ, ಅನುಕಂಪೆ ತೋರುತ್ತೆ, ಎಲ್ಲವನ್ನ ರಕ್ಷಿಸಬೇಕು, ಪಾಲಿಸಬೇಕು, ಪೋಷಿಸಬೇಕು. ಆದ್ರಿಂದಲೇ ವಿಷ್ಣುರ್ ಹೃದಯಂ. ರುದ್ರ ಶಿಖಾ. ಶಿಖಾ ಅಂದ್ರೆ ಜ್ವಾಲೆ. ಅದು ಯಾವ ರುದ್ರ? ಯಾಕೆ ಅಂದ್ರೆ ಈ ಎಲ್ಲವನ್ನ ಸಂಹರಿಸ್ಕೊಳ್ತಾ ಬರ್ಬೇಕಲ್ಲ. ನಾವು ಹೇಳಿದಂತೆ ಪೃಥ್ವಿಂಗ್ಯಾತು ಮೇಘ್ರಾಣಂಗ್ಯಾತು ಮೇರಸನಾಜಲಂ ರೂಪಂ ಹುತಾಶನಂಗ್ಯಾತು ಸ್ಪರ್ಶೋ ಯಾತು ಚ ಮಾರುತಂ ಶ್ರೋತ್ರಮಾಕಾಶಮಪ್ಯೇತು ಮನಶ್ಚ. ಹಾಗೆ ಒಳೊಳಗೆ ತರುವಾಗ ಆ ಜ್ವಾಲೆ ಒಳೊಳಗೆ ಬರೋದ್ರಿಂದ ಅದನ್ನು ಸಂಹರಿಸುವ ರೀತಿ. ಅದರಿಂದ ರುದ್ರ ಶಿಖಾ. ಅಲ್ಲಿಗೇನಾಯ್ತು? ಗಾಯತ್ರಿಯಲ್ಲಿ ಬರೀ ವಿಷ್ಣು ಒಬ್ಬ ಇದ್ದಾನ, ಬರೀ ರುದ್ರ ಒಬ್ಬ ಇದ್ದಾನ, ನಮ್ದು ಶಿವ ಕುಟುಂಬ ರೀ, ನಾವು ಶಿವನ್ ದೇವರನ್ನು ಬಿಟ್ಟು ಬೇರೆ ಯಾವುದೂ ಆರಾಧನೆ ಮಾಡಲ್ಲ, ಎಲ್ಲರೂ ಇಲ್ಲೇ ಕೂತಿದಾರಲ್ಲ. ಆದ್ರಿಂದ ಎಲ್ಲರಿಗೆ ಸೇರಿದ್ದು ಎಲ್ಲ ಇಲ್ಲೇ ಇದ್ದಾರೆ. ಬ್ರಹ್ಮ ವಿಷ್ಣು ರುದ್ರರು ಅಲ್ಲೇ ಕೂತಿದ್ದಾರೆ. ಆದ್ರಿಂದ ರುದ್ರಶಿಖಾ. ಇನ್ನು ಮೂಲ ಎಲ್ಲಿದೆ? ಪೃಥಿವಿ ಯೋನಿಹಿ. ಮೂಲಾಧಾರ ಅದೇ ಪೃಥಿವಿ. ಲಂ ಪೃಥಿವ್ಯೈ ನಮಃ. ಲಂ ಅನ್ನುವ ಅಕ್ಷರ ಅದು ಮೂಲಾಧಾರದಲ್ಲಿದೆ, ಪೃಥ್ವಿ ನೆಲೆಯಲ್ಲಿದೆ. ಮತ್ತೆ ಅದರಿಂದ ಮುಂದಕ್ಕೇನಿದೆ? ಪ್ರಾಣಾಪಾನೇ ವಿನಿಯೋಗ. ಹೀಗೆ ಯಾವ ಒಂದು ಗಾಯತ್ರಿಯನ್ನ ನಾವು ಆವಾಹನೆ ಮಾಡಿಕೊಳ್ಳುವಾಗ, ಭಾವಿಸುವಾಗ, ಜಪಿಸುವಾಗ ನಾವು ಭಾವಿಸ್ತಾ ಇದ್ದೇವೋ ಅವಳೇ ಗಾಯತ್ರಿ. ಚಿಚ್ಛಕ್ತಿಯಾಗಿ ಚೇತನಾ ರೂಪಗಳಲ್ಲಿ, ಜಡ ವಸ್ತುಗಳಲ್ಲಿ ಜಡಶಕ್ತಿಯಾಗಿ ಇರುವಂಥ ದೇವಿ. ಅವಳನ್ನ ಈ ರೀತಿ ನಾವು ಭಾವಿಸ್ತಾ ಇದ್ರೆ ಅವಳು ನಮಗೆ ಒಲಿತಾಳೆ, ದೊರಕುತ್ತಾಳೆ, ಸಿಗ್ತಾಳೆ. ಇದಕ್ಕೆ ಈಗ ತಾನೇ ನಾನು ಹೇಳಿದ್ನಲ್ವಾ, ಈಗ ನಾ ಹೇಳಿದ್ದೆಲ್ಲ ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಗೊತ್ತಿಲ್ಲ, ಅಂದ್ರೆ ಸ್ವಲ್ಪ ಭಾರ ಅನಿಸಿರಬಹುದು. ಅದಕ್ಕೆ ತ್ರಿಪುರ ರಹಸ್ಯದಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ. ಇವನು ಬ್ರಹ್ಮ ಏನ್ ಮಾಡಿದ್ನಂತೆ, ಪುಷ್ಕರ ಅನ್ನುವ ಜಾಗ ಹಿಮಾಲಯದಲ್ಲಿ ಇದೆಯಲ್ಲ, ಅಲ್ಲಿ ಬಂದು ಒಂದು ಯಾಗ ಮಾಡೋಣ ಅಂತ ಹೊರಟನಂತೆ. ಹಾಗೆ ಅವನು ಯಾಗ ಮಾಡೋಕ್ಕೆ ಹೊರಟಾಗ ಪತ್ನಿ ಬೇಕಲ್ಲ ಯಾಗಕ್ಕೆ, ಇವಳನ್ನ ಕರೆದ್ನಂತೆ. ಯಾರನ್ನ? ಸರಸ್ವತಿ ಇದ್ದಾಳಲ್ಲ ಅವಳನ್ನ. ಅವಳು ಸ್ವಲ್ಪ ಇರು, ರೆಡಿ ಆಗ್ತಾ ಇದ್ದೀನಿ ಅಂತ ಏನೋ ಮೇಕಪ್ ಮಾಡ್ಕೊತಿದ್ಲು, ಏನೋ ಸ್ವಲ್ಪ ಇರು ಅಂದ್ಲಂತೆ. ಅದಕ್ಕೆ ಆದರೆ ಮುಹೂರ್ತ ಮೀರಿ ಹೋಗ್ತಾ ಇದೆಯಲ್ಲ, ಅವನು ಕೂಗದ್ನಂತೆ. ಆಗ ವಿಷ್ಣುಗೆ ಹೇಳಿದ್ನಂತೆ, ಮುಹೂರ್ತ ಮೀರಿ ಹೋಗ್ತಾ ಇದೆ, ನೀ ಇನ್ನೊಂದು ಹೆಣ್ಣನ್ನು ಸೃಷ್ಟಿ ಮಾಡಪ್ಪ ಅಂತ. ಇನ್ನೊಂದು ಹೆಣ್ಣನ್ನು ಬೇಕು ಕೊಡು ನನಗೆ. ಸರಿ, ಆಗ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿ ಅಥವಾ ಒಂದು ಹೆಣ್ಣನ್ನ ತಂದು ವಿಷ್ಣು ಕೊಟ್ಟ. ಹಾಗೆ ಕೊಟ್ಟ ಅವಳನ್ನ ಪಕ್ಕ ಇಟ್ಕೊಂಡು ಈಗ ಸಂಕಲ್ಪ ಮಾಡಾಯ್ತು, ಹೋಮ ಯಾಗ ಶುರು ಮಾಡಾಯ್ತು. ಇವಳೆಲ್ಲ ಅಲಂಕಾರ ಮುಗಿಸ್ಕೊಂಡು ಬಂದ್ಲು. ನನ್ನ ಜಾಗದಲ್ಲಿ ಯಾರ ಕೂತಿದಾರಲ್ಲ ಅಂತ
ಸಿಟ್ಟು ಬಂದು ಆ ಸಿಟ್ಟಿನಿಂದ ಬೆಂಕಿ ಆಗ್ಬಿಟ್ಲಂತೆ. ಅವಳು ಸಿಟ್ಟೆ ಬೆಂಕಿಯಾಗಿ ಏನು ದಹಿಸಕ್ ಶುರು ಮಾಡ್ತಂತೆ. ಅದು ಒಳ್ಳೇದಲ್ಲ. ಈಗ ಮಾಡಕ್ ಹೊರಟಿರೋದು ಪವಿತ್ರ ಕೆಲಸ, ಹೋಮದ ಕೆಲಸ, ಲೋಕೋಪಕಾರದ ಕೆಲಸ. ಇವಳು ಈ ತರ ಹಾವಳಿ ಮಾಡ್ತಾಳಲ್ಲ, ಅನಾಹುತ ಮಾಡ್ತಿದ್ದಾಳಲ್ಲ ಅಂತ ಲಲಿತಾ ತ್ರಿಪುರ ಸುಂದರಿ ದೇವಿ ಓಡ್ ಬಂದ್ಲಂತೆ. ಅಮ್ಮ, ನೀನ್ ಈ ತರ ಕೋಪ ಮಾಡ್ಕೊಳ್ಳೋ ಕಾಲ ಅಲ್ಲ, ಇದು ಸರಿಯಲ್ಲ. ನಿನ್ನ ತಪ್ಪನ್ನ ನೀನು ಯೋಚನೆ ಮಾಡ್ಲಿಲ್ಲ. ಮುಹೂರ್ತ ಮೀರುವ ಮೊದಲು ನೀನ್ ಬರ್ಬೇಕಾಗಿತ್ತಲ್ವೇ? ಆದರೆ ನೀನು ಬರ್ದೇ ಇದ್ದಿದ್ದನ್ನ ನೀನು ಯೋಚನೆ ಮಾಡದೆ ಹೀಗೆ ಮಾಡ್ಬಿಟ್ರು ಅಂತ ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ. ಕೋಪವನ್ನ ಉಪಸಂಹಾರ ಮಾಡ್ಕೊ. ನೋಡು, ನಾನು ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ಅಂತ ಒಂದು ದಿವ್ಯ ದೃಷ್ಟಿ ಕೊಟ್ಲಂತೆ. ನೋಡಿದರೆ ಆ ಬ್ರಹ್ಮನ ಪಕ್ಕ ಕೂತಿರೋಳು ಬೇರೆ ಯಾರು ಅಲ್ಲ, ತನ್ನದೇ ಅಂಶ ಆಗಿದೆ ಅನ್ನೋದು ಅವಳಿಗೆ ಕಾಣಿಸ್ತಂತೆ. ಆಗ ನಿನ್ನದೇ ಅಂಶ ಕೂತಿರುವಾಗ ನೀನು ಬರ್ಲಿಲ್ಲ, ನಿನ್ ಪ್ರತಿಬಿಂಬನ ಕೂಡಿಸಿದ್ವಿ. ಸೀತೆ ಇಲ್ಲ, ಸೀತೆದು ಚಿನ್ನದ ಪ್ರತಿಮೆ ಮಾಡ್ಕೊಂಡು ಯಾಗ ಮಾಡಿದ್ನಪ್ಪ ಅಲ್ವೇ? ಆ ರೀತಿಯಲ್ಲಿರುವಾಗ ಯಾಕೆ ಕೋಪ ಮಾಡ್ಕೋತೀಯ ಅಂತ ಅವಳು ಆ ಸರಸ್ವತಿಗೆ ತ್ರಿಪುರಾ ಸುಂದರಿ ಏನೋ ತೋರಿಸಿದ್ಲಲ್ಲ. ಅದು ಹೇಗಿತ್ತು ಅಂದ್ರೆ, ಈಗ ನಾವು ಹೇಳಿದ್ವಲ್ಲ, ಅವಳ ಮುಖ ಹೀಗಿತ್ತು, ಅವಳ ಕೂದಲು ಹಾಗಿತ್ತು, ಅವಳ ಶರೀರ ಹೀಗಿತ್ತು ಅಂತ ಆ ಶರೀರವನ್ನ ವರ್ಣನೆ ಮಾಡುವಾಗ ನಾವು ಇವಾಗ ಏನ್ ಹೇಳಿದ್ವಿ? ವಿಶ್ವಮಸಿ ವಿಶ್ವಾಯುಹು ಸರ್ವಮಸಿ ಸರ್ವ, ಹಾಗೆ ಎಲ್ಲ ರೂಪ, ಒಂದೊಂದು ದೇವತೆ ಒಂದೊಂದು ಜಾಗದಲ್ಲಿ ಎಲ್ಲರೂ ಕಾಣುತ್ತಾ ಇದ್ದಾರೆ ಬ್ರಹ್ಮನ ಪಕ್ಕ ಕುಳಿತಿರುವ ಅವಳೊಳಗೆ. ಆಗ ಅವಳಿಗೆ ಗಾಯತ್ರಿ ಎನ್ನುವ ಹೆಸರನ್ನ ಕೊಟ್ರು ಎಂಬುದಾಗಿ ತ್ರಿಪುರ ರಹಸ್ಯ ದೊಡ್ಡದಾಗಿದೆ. ಮತ್ತೆ ಅವಯವಗಳ ವರ್ಣನೆಯೇ ಸುಮಾರಿದೆ. ಅವಳ ಕೂದಲಿನಿಂದ ಹಿಡಿದು ಯಾರ್ಯಾರು ಎಲ್ಲೆಲ್ಲಿ, ಹೇಗೆ ನಾವು ಮಹಿಷನ ವಧೆ ಸಮಯದಲ್ಲಿ ಯಮನ ಅಂಶ ಕೂದಲಾಯ್ತು, ಕುಬೇರನ ವಂಶ ಹೀಗೆ ನಾಸಿಕ ಆಯ್ತು, ಈ ತರ ಎಲ್ಲ ಹೇಳ್ಕೊತೀವಲ್ಲ, ಹಾಗೆ ಪ್ರತಿಯೊಂದು ಅವಯವಗಳಲ್ಲಿ ಯಾವ ಯಾವ ದೇವರಿದ್ದಾರೆ ಆ ಎಲ್ಲವನ್ನ ಸರಸ್ವತಿಗೆ ತ್ರಿಪುರಾದೇವಿ ಲಲಿತಾ ತ್ರಿಪುರ ಸುಂದರಿ ತೋರಿಸ್ಕೊಟ್ಲು ಎನ್ನುವುದಾಗಿ ಅಲ್ಲಿ ಕಥಾಭಾಗ ಬರುತ್ತೆ. ಅದಕ್ಕೆ ಈಗ ಹೇಳಿದ್ದು, ಯಾವುದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ವೋ ಅದನ್ನ ಈ ಪುರಾಣಗಳು ನಮಗೆ ಕಥಾರೂಪದಲ್ಲಿ ಹೇಳಿದ್ರೆ ಕಥೆಯಾಗಾದ್ರೂ ಮನಸ್ಸೊಳಗೆ ಕೂತ್ಕೊಳ್ಳುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಕೊಟ್ಟಿದೆ. ಇಂಥ ಒಂದು ಗಾಯತ್ರಿ ಈಗ ಏನಾಗಿದೆ, ಅದು ಶಬ್ದ ಬ್ರಹ್ಮ ಅಂದ್ರೆ ವಿಸ್ತಾರ. ಒಂದು ಓಂ ಅನ್ನುವ ಒಂದೇ, ಆ ಓಂ ಎನ್ನುವ ಒಂದು ಶಬ್ದ ಏನಾಯ್ತು ಓಂಕಾರದಲ್ಲಿ. ಇದಕ್ಕೆ ಮೊದಲು ಹೇಳಿದ್ದು ಭಗವದ್ಗೀತಾಸು ಉಪನಿಷತ್ಸು. ಆ ಗೀತಾ ಅನ್ನುವುದರ ಒಳಗೆ ಏನೇನಿದೆ ಅನ್ನುವ ಹಾಗೆ ಓಂ ಮೊದಲಿಗೆ, ಆ ಓಂ ಒಳಗೆ ಇತಿ ಓಂ ಅನ್ನುವ ಓಂ ತತ್ಸತ್ ಇತಿ ಭಗವದ್ಗೀತಾಸು. ಅದರಿಂದ ತತ್ಸತ್ ಇಂದ ಹಿಂದಕ್ಕೆ ಓಂ. ಆ ಓಂ ಅನ್ನುವುದರಲ್ಲಿ ಏನಿದೆ? ಅಕಾರ ಉಕಾರ ಮಕಾರಗಳಿದೆ. ಆ ಅಕಾರ ಉಕಾರ ಮಕಾರಗಳೇ ಯಾರನ್ನ ಪ್ರತಿನಿಧಿಸುತ್ತೆ? ಸತ್ವರಜಸ್ತಮೋ ಗುಣಗಳನ್ನ ಪ್ರತಿನಿಧಿಸುತ್ತೆ. ಆ ಅಕಾರ ಉಕಾರ ಮಕಾರಗಳೇ ಬ್ರಹ್ಮ ವಿಷ್ಣು ಈಶ್ವರರನ್ನ ಪ್ರತಿನಿಧಿಸುತ್ತೆ. ಆ ಅಕಾರ ಉಕಾರ ಮಕಾರಗಳೇ ಯಾವುದನ್ನ? ಋಗ್ಯಜು ಸಾಮಗಳನ್ನ ಪ್ರತಿನಿಧಿಸುತ್ತೆ. ಹೀಗೆ ಆ ಮೂರಾಗಿ ಯಾವುದು ವಿಭಜಿತವಾಗುತ್ತಾ ಹೋಯ್ತೋ, ಇದಕ್ಕೂ ಈಗ ನಾ ಹೇಳಿದ್ನಲ್ಲ ತ್ರಿಪುರ, ಅದೇ ಕಥೆನೇ ಮುಂದುವರಿತಾ ಬರುತ್ತೆ. ಆ ಓಂಕಾರ ರೂಪವಾಗಿ ಬಂದದ್ದೇ. ಅದಕ್ಕೆ ನಾನು ಹೇಳಿದ್ದು, ಆ ಓಂ ಅನ್ನುವುದನ್ನ ನಾವು ಗಮನಿಸ್ತಾ ಹೋದ್ರೆ, ಪ್ರಯತ್ನ ಮಾಡಿದ್ರೆ ಗೊತ್ತಾಗತ್ತೆ. ಯಾರಾದ್ರೂ ಮಾಡಿ ನೋಡಿ, ಮನೆಯಲ್ಲಿ ಮಾಡಿ ನೋಡಿ. ಇಲ್ಲಿ ಮಾಡಕ್ಕಾಗಲಿಲ್ಲ ಅಂದ್ರೆ ಓಂ ಓ ಅಲ್ಲ, ಓಂ ಅನ್ನೋದನ್ನ ಕಳಿಸ್ತಾ, ಅದರ ಹಿಂದೆ ಮನಸ್ಸನ್ನು ಕಳಿಸ್ತಾ ಹೋಗಿ, ಅವಾಗ ನಿಮಗೆ ಅನುಭವದಲ್ಲಿ ಒಂದು ದಿವಸಕ್ಕೆ ಬರದೇ ಇರಬಹುದು, ಹಲವು ದಿವಸಗಳ ಅಭ್ಯಾಸದಲ್ಲಿ ಗೊತ್ತಾಗತ್ತೆ. ಏನೇನು ಕಾಣುತ್ತೆ, ಏನೇನು ಗೊತ್ತಾಗುತ್ತೆ, ಅನುಭೂತಿಗೆ ಬರ್ತಾ ಹೋಗುತ್ತೆ. ಹಾಗೆ ಆ ಓಂಕಾರವೇ ಎಷ್ಟೆಲ್ಲ ವಿಭಜಿತವಾಗುತ್ತಾ ಈ ಎಲ್ಲ ಪ್ರಪಂಚಾತ್ಮಕ ಶಬ್ದ ಬ್ರಹ್ಮಕ್ಕೆ ಮೂಲ ಬೀಜ ಯಾವುದು? ಓಂಕಾರ. ಆ ಬೀಜ ಒಂದು ಸಣ್ಣ ಬೀಜ ಮನೆ ಎದುರಿಗಿರುವ ಅಷ್ಟು ದೊಡ್ಡ ಮರವಾಗಿ ಹೇಗೆ ಆಯ್ತೋ, ಅದೇ ರೀತಿ ಓಂಕಾರ ಎನ್ನುವ ಬೀಜ ವಿಶ್ವಾಂಡ ಬ್ರಹ್ಮಾಂಡವಾಗಿರುವ ಸಕಲ ಶಾಸ್ತ್ರಗಳ ಬೀಜ ರೂಪವಾಗಿ ವಿಕಾಸಗೊಂಡು ಬಿಡುತ್ತೆ. ಆದ್ರಿಂದ ಅದನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದಾಗ ಶಬ್ದ ಬ್ರಹ್ಮದ ಸ್ವರೂಪ ನಮ್ಗೆ ಗೊತ್ತಾಗುತ್ತೆ. ಇದು ಹೇಗೆ ವಿಕಾಸಗೊಂಡಿದೆಯಪ್ಪ, ಏನೇನೆಲ್ಲ ಇದರೊಳಗೆ ಅಡಗಿದೆ, ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಈ ಗಾಯ ಅನ್ನುವುದನ್ನ ಗಯ ಅಂತ ಹೇಳ್ತಾರೆ. ನಮ್ಮೊಳಗೆ ಎಲ್ಲರೂ ಮನೆಗಳಲ್ಲಿ ಶ್ರಾದ್ದ ಮಾಡುವವರು ಹೇಳ್ತಾರೆ ಗಯಾಂ ದತ್ತಮಸ್ತು ಅಂತಾರೆ.
ಪಿಂಡ ಪ್ರದಾನ ಮಾಡುವಾಗ ಗಯೆಯಲ್ಲಿ ಕೊಟ್ಟ ಪುಣ್ಯ ಬರಲಿ ಅಂತ ಮನೆಯಲ್ಲಿ ಕೊಟ್ಟಿದ್ದಕ್ಕೆ ಹೇಳ್ತಾರೆ. ಗಯಾ ಅಂದ್ರೆ ನಾವು ಹೋಗುವ ಗಯಾ ಕ್ಷೇತ್ರವಲ್ಲ, ಗಯಾ ಅಂದ್ರೆ ಪ್ರಾಣ. ಗಯಾ ಪ್ರಾಣ ಪ್ರೋಕ್ತಾಹ. ನಮ್ಮ ನಿಜವಾದ ಹಿನ್ನೆಲೆಯಲ್ಲಿರುವುದು ಇದೇನೆ, ನಮ್ಮ ಪ್ರಾಣನೇ ಗಯಾ. ಆದ್ರಿಂದ ನಮ್ಮ ಪ್ರಾಣದ ಗತಿ ಹೇಗಿದೆ, ಇದು ಸುಶ್ರುತ ಸಂಹಿತೆ ಮತ್ತು ಚರಕ ಸಂಹಿತೆಗಳಲ್ಲಿ ಪ್ರಾಣದ ಗತಿಯನ್ನು ತೋರಿಸ್ತಾರೆ. ಪ್ರಾಣ ಬಲದಿಂದ ಎಡಕ್ಕೆ ಬಂದು ಎಡದಿಂದ ಬಲಕ್ಕೆ ಬರುತ್ತೆ. ನಮ್ಮ ಯಜ್ಞೋಪವೀತ ಹೇಗಿದೆ ಅಲ್ವೇ? ಆದ್ರಿಂದ ಯಜ್ಞೋಪವೀತ ಅನ್ನುವುದು ಬರೀ ಒಂದು ದಾರ ಅಲ್ಲ, ನಮ್ಮ ಪ್ರಾಣದ ಗತಿಯನ್ನ ಅದು ತೋರಿಸುತ್ತೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪಿಂಡ ಪ್ರದಾನ ಮಾಡುವಾಗ ಏನ್ ಮಾಡ್ತಾರೆ, ಮೊದಲಿಗೆ ಉಪವೀತಿ, ಪ್ರಾಚೀನ ವೀತಿ ಅಲ್ವೇ, ಅದನ್ನೆಲ್ಲ ಇಲ್ಲಿ ಬರೀ ದಾರನ ಹೀಗೆತ್ ಹಾಕೋ ಹೀಗೆತ್ ಮಾಡೋ ಅಲ್ಲ, ನಾವು ಒಳಗೆ ಪ್ರಾಣವನ್ನ ಮಾಡಬೇಕು. ಆ ಸಾಧನೆಯ ಮೂಲಕ ಕೊಟ್ಟ ಪಿಂಡ ಗಯಾಯಾಮ್ ದತ್ತಮಸ್ತು, ಆಗೇನಾಗುತ್ತೆ, ಅದು ಅವರಿಗೆ ಮುಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಉದಾಹರಣೆ ಹೇಗೆ ಅಂದ್ರೆ, ಈಗ ನೋಡಿ, ನಾನು ಏನನ್ನೋ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೇನೆ, ನಿಮ್ಮೆಲ್ಲರ ಜೀವನದ ಅನುಭವದಲ್ಲಿ ಇರುತ್ತೆ. ನೀವು ನಾನು ಯೋಚನೆ ಮಾಡ್ತಾ ಇದ್ದಿದ್ದನ್ನೇ ನೀವು ಯೋಚನೆ ಮಾಡ್ತಿರ್ತೀರಿ. ನಾನು ಅನ್ಕೊಳ್ತೀನಿ, ಈಗ ಇವ್ರು ಇಂಥ ಯೋಚನೆ ಮಾಡ್ತಾ ಇರ್ಬೋದು, ಅವ್ರಿಗೆ ಇದನ್ನು ಕೊಟ್ಬಿಡೋಣ, ಇದನ್ನು ಹೇಳೋಣ ಅಂತ ಅನ್ನಿಸಿ ನಾನು ಅವ್ರಿಗೆ ಫೋನ್ ಮಾಡಿದ್ರೆ, ಮೇಡಮ್ ಏನ್ ಫೋನ್ ಮಾಡಿದ್ದು, ಇದು ಹೇಳೋಣ ಅರೇ ನಿಮ್ಗೆ ಹೇಗೆ ಅನ್ನಿಸ್ತಿದ್ದು, ನನ್ನ ಮನಸ್ಸಲ್ಲಿ ಅದೇ ಬರ್ತಾ ಇತ್ತು, ಈಗ ನಾನು ನಿಮಗೆ ಫೋನ್ ಮಾಡೋಣ ಅನ್ಕೊಂಡಿದ್ದೆ ಅಂತೀವಲ್ವೇ? ಅದು ಹೇಗೆ? ಪ್ರಾಣದ ಗತಿ, ನನ್ನ ಪ್ರಾಣದ ಗತಿ, ಪ್ರಾಣಗತಿನೇ ಚಿಂತನೆ ಅಲ್ವೇ? ಆ ಪ್ರಾಣಗತಿನೇ ನಮ್ಮನ್ನ ಏನ್ ಮಾಡುತ್ತೆ, ಅದನ್ನ ತಿಳಿಯುವಂತೆ ಮಾಡುತ್ತೆ. ಸಣ್ಣ ಉದಾಹರಣೆಯಾಗಿ ಹೇಳುತ್ತೇನೆ. ನಾನು 1.5-2 ವರ್ಷದಿಂದ ಒಬ್ಬರ ಸಂಪರ್ಕದಲ್ಲಿ ಇರಲಿಲ್ಲ, ನನ್ನ ಸ್ಟೂಡೆಂಟ್ ಸುವರ್ಣ ಅಂತ. ಮೊನ್ನೆ ದಿವಸ ಯಾತಕ್ಕೋ ಯಾವುದೋ ಒಂದು ಇದಕ್ಕೆ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಹಚ್ಚಿದ ತಕ್ಷಣ ಆಕೆ ಆಶ್ಚರ್ಯದಿಂದ, ಮೇಡಮ್ ನಾನು ಈಗ ನಿಮಗೆ ಫೋನ್ ಮಾಡ್ಬೇಕಂತ ಇದ್ದೆ ಅಂತ, ಏನ್ ಆನಂದ, ನಂಗೆ ಎಂಥ ರೋಮಾಂಚ, ಎಂಥ ಅಂತ ಕೇಳ್ತಾ ಅವರು ಹೇಳಿದ್ರು, ನನ್ನ ಹತ್ರ ಒಬ್ಬ ವಿದ್ಯಾರ್ಥಿ ಬರ್ತಾ ಇದ್ದಾನೆ, ಅವನು ತುಂಬಾ ಪೆದ್ದ ಇದ್ದಾನೆ, ಅವನಿಗೆ ಏನಾದ್ರೂ ಅವನ ಬುದ್ಧಿಮತ್ತೆ ಅಂದ್ರೆ ಪ್ರಾಪಂಚಿಕವಾಗಿ ವಿದ್ಯಾವಂತ ಆಗ್ಬೇಕಂತಲ್ಲ, ಸಾಧಾರಣ ಒಂದು ಬದುಕುವಂತ ಅವನಿಗೆ ಏನಾದ್ರೂ ಮಾಡಬೇಕು, ಏನಾದ್ರೂ ಒಂದು ಮಂತ್ರವನ್ನ ಮೇಡಮ್ಗೆ ಫೋನ್ ಹಚ್ಚಿ ಕೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ, ಎಂತಾದ್ರೂ ಒಂದು ಮಂತ್ರ ಹೇಳಿ ಮೇಡಮ್ ಅಂತ ಅಂದ್ರು. ನಾನು ನನಗೆ ತೋರಿದ ಒಂದು ಮಂತ್ರನ ಇಲ್ಲೇ ಹೇಳಿದ್ನಲ್ವಾ, ಓಂ ಶ್ರೀ ಹನುಮತೆ ಆಂಜನೇಯಾಯ ರಾಮದೂತಾಯ ನಮೋ ನಮಃ ಹೇಳಿದೆ. ಆಕೆಗೆ ಇನ್ನ ರೋಮಾಂಚ ಆಗ್ಬಿಡ್ತು. ಯಾಕಿದು ಹೇಳ್ತಿರೋದಂದ್ರೆ, ಆಕೆ ಅವತ್ತು ಮಾತ್ರನೇ ದೇವಸ್ಥಾನದ ಭಟ್ಟರ ಹತ್ರ ಹನುಮಂತನ ತಾಯ್ತ ತರಿಸಿ, ಹನುಮಂತನ ಇದನ್ನ ತರಿಸಿ ಆ ಮಗುಗೆ ಇಟ್ಕೊಂಡಿದ್ರಂತೆ ನಾಳೆ ಕೊಡ್ಬೇಕಂತ. ಇವ್ರಿಗೆ ಹೆಂಗ್ ಗೊತ್ತಾಯ್ತು ಈ ಮಂತ್ರ? ನನಗ್ ಗೊತ್ತಾದ್ದಲ್ಲ, ಆ ಪ್ರಾಣಶಕ್ತಿ ಇದೆಯಲ್ಲ. ಈಗ ಆಕೆ ಇರುವುದು ಹೊನ್ನಾವರ ದಾಟಿ, ಅಂದ್ರೆ ನನ್ನ ಮನಸ್ಸು ಅವರ ಮನಸ್ಸು ಹೇಗೆ ಅಲ್ವೇ, ಇದು ಎಲ್ಲರ ಅನುಭವದಲ್ಲಿದೆ. ಇದು ಉದಾಹರಣೆಗೆ ಹೇಳಿದೆ, ಮನಸ್ಸಿಗೆ ಮನದಟ್ಟಾಗಲಿ ಅನ್ನೋದಕ್ಕಷ್ಟೇ. ಆ ರೀತಿಯಾಗಿ ಪ್ರಾಣಶಕ್ತಿ ಒಂದೇ ನೇರ ಇದ್ದಾಗ ಅದೇನಾಗುತ್ತೆ, ಸ್ಪಂದಿಸುತ್ತೆ. ಇದೇ ಗಯಾಯಾಮ್ ದತ್ತಮಸ್ತು ಅಂದಾಗ ಇವತ್ತೇನಾಗಿದೆ, ಯಂತ್ರವಾಗಿ ನಿಂತೋಗಿದೆ, ಅನುಭೂತಿಯಲ್ಲಿಲ್ಲ. ಆದ್ರಿಂದ ವಿಜ್ಞಾನ ಬಲ್ಲ ಮಕ್ಕಳು ಏನ್ ಮಾಡ್ತಾರೆ, ಓ ಇಲ್ಲಿ ಪಿಂಡ ಹಾಕ್ಬಿಟ್ರೆ ಅವ್ರಿಗೆ ಸೇರಿಬಿಡುತ್ತೋ, ಮಾಡಲ್ಲ, ನಮಗದ್ರಲ್ಲಿ ವಿಶ್ವಾಸ ಇಲ್ಲ, ನಾವು ಅನ್ನದಾನ ಮಾಡ್ತೀವಿ ಮಾಡಿ. ಆದ್ರೆ ಪ್ರಾಣ ಇದು ಪಿಂಡದಾನ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಶ್ರೇಯಸ್ಸಿಗೆ, ನಿಮ್ಮ ಒಳಿತಿಗೆ, ನೀವು ಚೆನ್ನಾಗಿರೋದಕ್ಕೆ. ಆ ತತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಮಗದು ಗೊತ್ತಾಗಲ್ಲ. ಗಾಯತ್ರಿ ಅಂದಾಗ ಇದು ಗಯಾ ಅಂದ್ರೆ ಪ್ರಾಣ. ಆದ್ರಿಂದ ತೈತ್ತರೀಯ ಬ್ರಾಹ್ಮಣದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಗುರುಗಳು ಅದನ್ನ ಹೇಳಿ ಕಳಿಸ್ತಾರೆ. ಗಾಯತ್ರಿ ಮಂತ್ರ ತತ್ವನೇ ಕಾಠಕ ಅಂತ ಒಂದು ಖಂಡ ಇದೆ. ಆ ಕಾಠಕ ಖಂಡದಲ್ಲಿ ಅನೇಕ ದೃಷ್ಟಾಂತಗಳನ್ನ, ನಚಿಕೇತನ ದೃಷ್ಟಾಂತನೂ ಬರುತ್ತೆ. ಎಲ್ಲಿ ನಾ ಹೇಳುದು ತೈತ್ತರೀಯದಲ್ಲಿ, ಅಂದ್ರೆ ತೈತ್ತರೀಯ ಬ್ರಾಹ್ಮಣದಲ್ಲಿ, ಅಲ್ಲಿ ಇದನ್ನೆಲ್ಲ ವಿವರಿಸಿ ಹೇಳ್ತಾರೆ. ಆದ್ರಿಂದ ಅವನು ಯಜ್ಞೋಪವೀತಂ ಕೃತ್ವಾಧೋ ನಿಪಪಾತ, ಯಜ್ಞೋಪವೀತನ್ ಏನ್ ಮಾಡ್ಕೊಂಡ, ಏನ್ ಆಗ ದಾರ ಹೇಳದ್ನೆ, ಆ ದಾರನ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರೇ ಸಹಜಂ ಪುರಸ್ತಾತ್ ಅನ್ಕೊಂಡು ಹಾಕೊಂಡೆ ಅಲ್ಲ, ಉಸಿರನ್ನ ಯಜ್ಞೋಪವೀತಂ ಕೃತ್ವ, ಆ ಉಸಿರಿನ ಗತಿಯನ್ನೇ ಹಿಂಬಾಲಿಸಿ ಹೋದ. ಹಾಗೆ ಹೋಗಿ ಗುರುವಿನ ಪಾದಕ್ಕೆ ಬಿದ್ದ. ತಕ್ಷಣ ಗುರು, ನೀ ಯಾಕೆ ಬಂದಿದೀಯ ಅಂತ ಹೇಳಿದ್ರು. ನನಗ್ ಗೊತ್ತಿಲ್ಲ ಕಂದ, ಇದು ನೀನ್ ಯಾತಕ್ ಬಂದಿದೀಯೋ, ನಾನು ಇದನ್ನ ತಿಳ್ಕೊಂಡಿಲ್ಲ ಮಗು ಅಂತ ಗುರುಗಳು. ಅಂದ್ರೆ ಇದು ಅಲ್ಲಿರೋದು
ತೈತರಿಯ ಬ್ರಾಹ್ಮಣದಲ್ಲಿ. ಇದು ಹೇಗೆ ಸಾಧ್ಯ? ಈಗ ಅದಕ್ಕೆ ಹೇಳಿದ್ದು, ಪ್ರಾಣ ಸದಾ ಚಲಿಸ್ತಾ ಇರುತ್ತೆ. ಪ್ರಾಣ ಒಂದು ಕಡೆ ನಿಲ್ಲೋದಲ್ಲ, ವಾಯು ಅಲ್ವೇ, ವಾಯುವಿನ ಸ್ವರೂಪ ಚಲಿಸೋದು. ಅದರಿಂದ ನಾವು ಚಿತ್ಶಕ್ತಿ ಚೇತನಾಶಕ್ತಿಯಾಗಿ ಚಲಿಸುವುದು ನಿಲ್ಲಬಾರದು. ಚಲಿಸುವ ಪ್ರಾಣ ನಿಂತೋದ್ರೆ ಕಥೆ. ಆದ್ರಿಂದ ಜಡಶಕ್ತಿಯಾಗದೆ ಚೇತನಾಶಕ್ತಿಯಾಗಿ ಅದಿದ್ದಾಗ ಅದೇನಾಗುತ್ತೆ, ಚಲಿಸ್ತಾ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ವಾಯು ಮಾರ್ಗದಲ್ಲಿ ಕ್ಷಣ ಮಾತ್ರ ಅಲ್ವೇ, ಈ ರೋಡ್ ಮಾರ್ಗದಲ್ಲಿ, ಹಾಗೆ ಟ್ರೈನ್ ಮಾರ್ಗದಲ್ಲಿ, ಆಕಾಶ ಮಾರ್ಗದಲ್ಲಿ. ಈಗ ಪ್ರಾಣ ಹೇಗೆ ಹೋಯ್ತು? ಅವರೇನು ನನಗೆ ಕಾಲ್ ಮಾಡಿಲ್ಲ, 2 ವರ್ಷದಿಂದ ಮಾಡದೇ ಇದ್ದೀನಿ, ನಾನು ಯಾಕೆ ಅವತ್ತೇ ಕಾಲ್ ಮಾಡ್ಬೇಕನ್ನಿಸ್ತು ಅಲ್ವೇ? ಆ ಒಂದು ಪ್ರಾಣ ಶಕ್ತಿಯ ಸಂಚಲನೆ ಅದು ಹಾಗೆ ಮಾಡುತ್ತೆ. ಆ ರೀತಿಯ ಒಂದು ತತ್ವ, ಒಂದು ಮರ್ಮ, ಒಂದು ವಿಜ್ಞಾನ ಇರುವಂಥದ್ದು ಇದು. ಆದ್ರಿಂದ ಗಯಾಹ ಪ್ರಾಣಾಹ ಪ್ರೋಕ್ತಾಹ. ಗಯ ಅಂದ್ರೆ ಪ್ರಾಣ. ಆದ್ರಿಂದ ಆ ಪ್ರಾಣದ ನೆಲೆಯಲ್ಲಿ ಇಟ್ಟುಕೊಂಡು ಯಾರನ್ನ ನಾವು ಭಾವಿಸಿ ಹೇಳ್ತೇವೋ ಅದು ಅವ್ರಿಗೆ ಮುಟ್ಟಿಬಿಡುತ್ತೆ, ಅವ್ರಿಗೆ ಕೇಳಿಬಿಡುತ್ತೆ. ಅದನ್ನ ಗಟ್ಟಿ ಮಾಡಕ್ಕೆ ಈ ದೃಷ್ಟಾಂತ ಹೇಳಿದೆ ಅಷ್ಟೇ, ಏನೋ ಮಹಿಮೆಗೋಸ್ಕರ ಅಲ್ಲ. ಆದ್ರಿಂದ ಪ್ರತಿಯೊಬ್ಬರ ಜೀವನದ ಅನುಭವದಲ್ಲಿ ಇರುತ್ತೆ. ಆದ್ರಿಂದ ಆ ರೀತಿಯಲ್ಲಿ ನಾವು ಗಾಯತ್ರಿಯನ್ನ ಭಾವಿಸಿಕೊಂಡಾಗ ಆ ಗಾಯತ್ರಿನೇ ಏನಾಗುತ್ತೆ, ಸಕಲ ಜೀವಿಗಳ ಪ್ರಾಣಶಕ್ತಿ. ಆದ್ರಿಂದ ನಿನಗೂ ಮುಟ್ಟುತ್ತೆ, ಇರುವೆಗೂ ಮುಟ್ಟುತ್ತೆ, ಆನೆಗೂ ಮುಟ್ಟುತ್ತೆ, ಸಿಂಹ ಯಾವ ರೂಪದಲ್ಲಿದ್ದಾರೋ ನಮ್ಮ ಪಿತೃಗಳು ನಮಗ್ ಗೊತ್ತಿಲ್ಲ, ಅವರು ಯಾವ ರೂಪದಲ್ಲಿದ್ರೂ ಮುಟ್ಟತ್ತೆ. ನಾನು ಮೊದಲೇ ಹೇಳಿದ್ದೇನೆ, ನನ್ನ ಒಂದು ವಿಷಯ ಅಲ್ಲ, ಏನದು ಛಾಂದೋಗ್ಯದಲ್ಲಿ ಬರುವಂಥದ್ದು. ಪಿತೃಗಳು ಏನಾಗಿರ್ತಾರೆ, ಧೂಳಿನ ಕಣದಲ್ಲಿ ಎಷ್ಟನೇ ಒಂದು ಅಂಶವೋ ಆಗಿ ವಾಯುಮಂಡಲದಲ್ಲಿರುವವರು ಎಲ್ಲಿ ನಾನು ಸೇರ್ಕೊಂಡು ಯಾವ ಶರೀರ ಪ್ರವೇಶ ಮಾಡಲಿ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಅವರು ಧೂಳು ಏನಾಗತ್ತೆ, ಮೋಡವಾಗತ್ತೆ ಆಕಾಶದಲ್ಲಿ. ನಮಗೆ ಗೊತ್ತಿದೆ, ಧೂಳು, ನೀರಿನ ಕಣ ಇವೆಲ್ಲ ಸೇರಿದಾಗ ಮೋಡ ಆಗತ್ತೆ. ಆದ್ರಿಂದ ಧೂಮ ಸೋಮ ಸಲಿಲ ಮರುತಾಂ ಸನ್ನಿಪಾತಃ ಮೇಘ. ಆದ್ರಿಂದ ಮೋಡ ಅನ್ನುವುದು ಧೂಮ, ನೀರು, ಅಗ್ನಿ ಇವೆಲ್ಲದರ ಒಂದು ಸನ್ನಿಪಾತದಿಂದ ಆಗುವಂತಹ ಒಂದು ತತ್ವ. ಇದೆಲ್ಲ ನೋಡಿ ಅವೈಜ್ಞಾನಿಕ ಅಲ್ಲ, ನಮ್ಮ ಋಷಿಗಳಿಗೆಲ್ಲ ಗೊತ್ತಿರುವಂಥ ತತ್ವ. ಆ ಮೋಡದಲ್ಲಿ ಸೇರ್ಕೊಂಡು ಹನಿಯಾಗಿ ಬೀಳ್ತಾರೆ. ಬಿದ್ದಾಗ ಅಕಸ್ಮಾತ್ ಬೆಟ್ಟದ ಕಲ್ಲು ಬಂಡೆ ಮೇಲೆ ಬಿದ್ದು ಬಿಟ್ರೆ ಅದಕ್ಕೆ ಜೀವ ಇಲ್ಲ. ಮತ್ತೆ ಯಾವ ಜೀವ ತಾನು ಒಂದು ಶರೀರವನ್ನ ಪ್ರವೇಶಿಸದೆ ಹೋದ್ರೆ ಕರ್ಮ ಮುಕ್ತಿ ಇಲ್ಲ. ಯಾತಕ್ಕೆ ನಾ ಸಂದರ್ಭ ಬಂದಿದ್ರಿಂದ ಹೇಳ್ತಾ ಇದ್ದಾನೆ, ಜೀವಿಗಳಿಗೆ ಕರ್ಮ ಮುಕ್ತಿ ಆಗಬೇಕು ಅಂದ್ರೆ ಅವರು ಮತ್ತೆ ಶರೀರ ಪಡಿಬೇಕು. ಶರೀರ ಪಡೆಯಕ್ಕೆ ಕಲ್ಲು ಬಂಡೆ ಮೇಲೆ ಬಿತ್ತು ಅಂದ್ರೆ, ಕಲ್ಲು ಬಂಡೆ ಮೇಲಿಂದ ಬಿದ್ದು ಅಲ್ಲೇ ಹರ್ಕೊಂಡು ಅಲ್ಲೇ ಹಿಂಗ್ ಹೋಗ್ಬಿಟ್ರೆ ಮತ್ತೆ ತಿರ್ಗಾ ಹೋಗ್ಬೇಕು, ಮತ್ತೆ ತಿರ್ಗಾ ಎಲ್ಲೋ ಬರಬೇಕು. ಇಲ್ಲ ಅಲ್ಲೇ ಜಾರ್ಕೊಂಡು ಬಂದು ನೀರಿನ ಕೊಳವೋ ಏನೋ ಆಯ್ತು, ನೀರಿನ ಕೊಳದೊಳಗೆ ಹೋಗಿ ಸೇರಿದ್ರೆ ಜಲಚರ ಪ್ರಾಣಿಗಳ ಆಹಾರವಾಯ್ತು, ಜಲಚರ ಪ್ರಾಣಿಗಳ ಆಹಾರದಿಂದ ಜಲಚರವೇ ಆಯ್ತು, ಮತ್ತೆ ತಿರ್ಗಾ ಮುಕ್ತಿ ಇಲ್ಲ. ಎಷ್ಟು ಹೋರಾಡಬೇಕು. ಈಗ ಅಕಸ್ಮಾತ್ ಕಲ್ಲಿನ ಮೇಲಿದ್ದದ್ದು ಯಾವುದೋ ಸಿಂಹ ಬಂದು ಅಂತ ನೆಕ್ಕೊಳ್ತು, ಸಿಂಹದ ಶರೀರ ಪ್ರವೇಶ ಮಾಡ್ತು, ಆಗ ಗತಿ ಏನು ನೋಡಿ. ಒಂದು ಮಾನವ ಶರೀರ ಬಿಟ್ಟಿ ಬಂದಿಲ್ಲ, ಎಷ್ಟೆಲ್ಲ ಶ್ರಮ ವಹಿಸಿ ಮಾನವ ಶರೀರ ಬರಬೇಕಾದ್ರೆ ಅಲ್ಲಿ ವಿಸ್ತಾರವಾಗಿ ವರ್ಣಿಸ್ತಾರೆ ಛಾಂದೋಗ್ಯದಲ್ಲಿ. ಅಷ್ಟೆಲ್ಲ ಹೋರಾಡಿ ಎಲ್ಲೋ ಒಂದು ಇದು ನೀರಿನ ಕಣ ಏನಾಯ್ತು, ಭೂಮಿ ಮುಟ್ಟಿತು. ಭೂಮಿ ಮುಟ್ಟಿದಾಗಲೂ ಎಲ್ಲೋ ಬರಡು ಭೂಮಿಲಿ ಬಿದ್ದರೆ ವ್ಯರ್ಥ, ಎಲೆಗಳ ಮೇಲೆ ಬಿದ್ದರೆ ವ್ಯರ್ಥ. ಮಣ್ಣೊಳಗೆ ಬಿದ್ದ ಮೇಲೆ ಎಲ್ಲಿ ಒಬ್ಬ ಕೃಷಿಕ ಉತ್ತಿದ್ದಾನೆ ಆ ಜಾಗದಲ್ಲಿ ಬಿದ್ದು ಕೃಷಿಕ ಬೀಜ ಬಿತ್ತಿದ್ರೆ ಬೀಜದ ಒಳಗೆ ಸೇರಿದ್ರೆ ಅಲ್ಲಿ ಪಿತೃಗಳಿಗೆ ಮುಕ್ತಿಯ ಒಂದು ಕಿಂಚಿತ್ ಜಾಗ. ಆ ಆಹಾರದ ರೂಪದಲ್ಲಿ ಶರೀರವನ್ನ ಪ್ರವೇಶಿಸಿ ಅವರು ಮತ್ತೆ ಶರೀರವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟಾಗಬೇಕಾದ್ರೆ ಅಲ್ಲಿ ಗಯದ ಕೆಲಸ ನೋಡಿ, ಪ್ರಾಣದ ಕೆಲಸ ಎಷ್ಟು ಮಟ್ಟಿಗಿದೆ. ಆದ್ರಿಂದ ಎಲ್ಲ ಜೀವಿಗಳ ರೂಪದ ಒಳಗೆ ಇರುವ ಪಿತೃ ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾವ ರೂಪದಲ್ಲಿದ್ದಾರೆ ಗೊತ್ತಿಲ್ಲ. ಆದರೆ ಎಲ್ಲ ರೂಪದಲ್ಲೂ ಯಾವ ರೂಪದಲ್ಲಿದ್ದಾರೆ, ಪ್ರಾಣ ರೂಪದಲ್ಲಿದ್ದಾರೆ. ಅದು ಆಕಾಶದಲ್ಲಿ ವಾಯುಮಂಡಲದಲ್ಲೇ ಇದ್ರು. ಪ್ರಾಣ ಎನ್ನುವುದು ಕಾಸ್ಮಿಕ್ ಪ್ರಾಣ ಅನ್ನುವುದು ನಾವು ತಗೊಂಡ್ರೆ ಬರೀ ನಮ್ಮ ಶರೀರದೊಳಗಿನ ಪ್ರಾಣ ಮಾತ್ರ ಅಲ್ಲ ನೋಡಿ. ಆ ಪ್ರಾಣ ಎಲ್ಲ ಕಡೆ ಇರೋದ್ರಿಂದ ಎಲ್ಲಿರುವ ಪ್ರಾಣಕ್ಕೆ ಮುಟ್ಟಲ್ವಾ, ಮುಟ್ಟದೇ ಇರೋಕ್ ಸಾಧ್ಯನಾ ಅಂದ್ರೆ ಲಾಜಿಕಲ್ ಆಗಿ ಯೋಚನೆ ಮಾಡಿ ಅಲ್ವಾ. ಅಂಥ ಒಂದು ಪ್ರಾಣ ಶಕ್ತಿ ರೂಪ ಆರಾಧನೆ ಇದೆಯಲ್ಲ, ಅದು ಗಾಯತ್ರಿ. ಸಾಧಾರಣ ಅಲ್ಲ. ಇದನ್ನ ನಾವು ಕಷ್ಟ ಅಂತ ಹೇಳಿ ಒದರಿ ಬಿಡದೆ
ಪ್ರಯತ್ನ ಮಾಡಿದರೆ ಪ್ರಯತ್ನ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದ್ರಿಂದ ಕೃಷ್ಣ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ನಾನು ಸ್ವಲ್ಪ ಪ್ರಯತ್ನ ಪಡ್ತೀನಪ್ಪ, ನಂಗೆ ಮಿಕ್ಕಿದಾಗಲ್ಲ, ಆಯ್ತು ಮಗು ನೀನು ಅಷ್ಟೇ ಮಾಡು, ನಾನು ಮಿಕ್ಕಿದ್ ನಿಂಗೆ ಸಹಾಯ ಮಾಡ್ತೀನಿ. ಮಗುಗೆ ಸ್ಕೂಲಲ್ಲಿ ಹೋಮ್ವರ್ಕ್ ತುಂಬ ಕೊಟ್ಬಿಟ್ಟಿರ್ತಾರೆ, ಅಮ್ಮ ಏನ್ ಮಾಡ್ತಾರೆ, ಪುಟಾಣಿನ ಕೈ ಹಿಡ್ಕೊತೀನಿ ನೀನು ಬರೀ ಅಲ್ವೇ, ಹಾಗೆ ದೇವರು ನಮಗೆ ಸಹಾಯ ಮಾಡ್ತಾನೆ. ಆದ್ರಿಂದ ನಾನೊಂದು ಚೂರು ಮಾಡ್ತೀನಿ ಅಂದ್ರೆ ನಾನು ಮಿಕ್ಕಿದ್ ಮಾಡ್ತೀನಿ. ಅದನ್ನು ನಾವು ಹೇಳಿದ್ದೇವೆ, ನನಗೆ ದೇವರೇ ನನಗೆ ಬರಕ್ಕಾಗೋದು 10 ಕಿಲೋಮೀಟ್ರು, ನೀನು 1000 ಕಿಲೋಮೀಟರ್ ಆಚೆ ಇದ್ರೆ ನಾನೇನ್ ಮಾಡ್ಲಿ, ಆಯ್ತು ಕಂದ ನಾನು ನಿನ್ನ ಎದುರಿಗೆ ಬಂದು ನಿಂತ್ಕೋತೀನಿ. ಪುರಾಣಗಳಲ್ಲಿ ಎಷ್ಟು ಕಥೆ ಇಲ್ಲ, ಎಷ್ಟು ರಾಶಿ ಕಥೆಗಳಿದೆ, ಅವ್ರು ಇರೋ ಜಾಗಕ್ಕೆ ಬಂದು ಪರಮಾತ್ಮ ದರ್ಶನ ಕೊಟ್ಟದ್ದಲ್ಲ. ಆ ರೀತಿಯಲ್ಲಿ ನಾವು ಪರಮಾತ್ಮನ ಕೃಪೆಯನ್ನ ಭಾವಿಸ್ತಾ ಈ ಗಾಯತ್ರಿಯನ್ನ ಅನುಷ್ಠಾನ ಅಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಕೇವಲ ಉಸಿರನ್ನೇ ಹಿಂಬಾಲಿಸಿ ಹೋಗಿ ಸಾಕು. ಆ ಉಸಿರನ್ನ ಹಿಂಬಾಲಿಸಕ್ ಗೊತ್ತಿಲ್ಲ, ಓಂ ಅನ್ನುವುದನ್ನ ಹಿಂಬಾಲಿಸಿ ಸಾಕು, ಗೊತ್ತಿಲ್ಲ ಘಂಟಾನಾದ ಮಾಡಿ ಅದನ್ನ ಹಿಂಬಾಲಿಸಿ ಸಾಕು, ಬೇಡ ಅಡಿಗೆ ಮನೆಯಲ್ಲಿ ಪಾತ್ರೆ ತಗಲಿದ ಶಬ್ದ ಕೇಳಿ ಹಿಂಬಾಲಿಸಿ ಅಲ್ಲೇ ನಿಲ್ಲಬೇಡಿ ಅಷ್ಟೇ. ಆ ಶಬ್ದನ ಬಿಟ್ಟು ಬೇರೆ ಕೆಲಸದ ಕಡೆ ಹೋಗದೆ ಒಂದು ಕ್ಷಣ ತುಂಬಾ ಹೊತ್ತು ಬೇಡ. ನಿಮಗೆ ಎಂಥ ರೋಮಾಂಚ ಆಗುತ್ತೆ, ಅನುಭವಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಸಾಕು ನಮ್ಮಲ್ಲಿ ಏನು ಮಾಡುತ್ತೆ, ಆ ಪ್ರಾಣಶಕ್ತಿಯ ಬಲವನ್ನ ನಮಗೆ ತೋರಿಸ್ಕೊಡುತ್ತೆ. ಆ ಶಕ್ತಿನೇ. ಆದ್ರಿಂದ ಮೊದಲಿಗೆ ಆ ಮಂತ್ರ ಹೇಳಿದ್ ನಾನು, ಓಜೋಸಿ ಸಹೋಸಿ ಬಲಮಸಿ, ಎಲ್ಲಿಲ್ಲ ಎಲ್ಲಿದೆ. ಈಗ ಇಷ್ಟೆಲ್ಲ ಹೇಳಿದ್ವಲ್ಲ, ಎಲ್ಲದರಲ್ಲಿ ಓಜ ಇದೆ, ಎಲ್ಲದರಲ್ಲಿ ಸಹ ಇದೆ, ಎಲ್ಲದರಲ್ಲಿ ಬಲ ಇದೆ. ಆ ರೂಪದಲ್ಲಿರುವವಳು ಯಾರು, ಅವಳೇ ಗಾಯತ್ರಿ. ಆದ್ರಿಂದ ಆ ಗಾಯತ್ರಿಯನ್ನ ನಾವು ಕಂಡಾಗ ಅನುಭವಿಸುವ ರೀತಿಯನ್ನ ಈ ರೀತಿ ಇಟ್ಕೊಂಡ್ರೆ ಅವಳೇ ಏನಾಗಿದ್ದಾಳೆ, ವ್ಯಾಹೃತಿ. ಆ ಗಾಯತ್ರಿ ವ್ಯಾಹೃತಿಯಾಗಿ ವಿಕಾಸಗೊಂಡಿದ್ದಾಳೆ ಅಥವಾ ಮೂಲಕ್ಕೆ ಸೇರ್ತಾಳೆ. ಈಗ ನಾವು ತತ್ಸವಿತುರ್ವರೆಣ್ಯಂ ಅನ್ನುವುದನ್ನ ಗಾಯತ್ರಿ ಅನ್ಕೊಂಡ್ರೆ ವ್ಯಾಹೃತಿ ಬೀಜಕ್ಕೆ ಬರುತ್ತೆ. ವ್ಯಾಹೃತಿ ಆಹೃತಿ ಎಲ್ಲಿ 4 ಇದೆ, ವಿ ಆ 2 ಉಪಸರ್ಗಗಳು, ಹೃ ಅನ್ನುವುದು ಧಾತು, ವಿ ಮತ್ತು ಆ ಅಂದ್ರೆ ಆ ಸಮಂತಾತ್ ಎಲ್ಲ ಕಡೆಯಲ್ಲಿ ಇರುವುದನ್ನ, ಅಂದ್ರೆ ಆ ಅನ್ನುವುದು ಬಾರ್ಡರ್ ಇಲ್ಲದೆ ಇರುವಾಗ ನಮ್ಮಲ್ಲಿ ಆ ಅನ್ನುವುದನ್ನ ಮರ್ಯಾದಾ ಮತ್ತು ಅಭಿವಿಧಿ 2 ಅರ್ಥದಲ್ಲಿ ಆ ಅನ್ನೋದನ್ನ ಹೇಳ್ತಾರೆ. ಮರ್ಯಾದಾ ಅಂದ್ರೆ ಒಂದು ಬಾರ್ಡರ್ ಲೈನು. ಈಗ ಭಾರತ ಅಂದ್ರೆ ಆ ಸೇತು ಹಿಮಾಚಲ ಅಂತ ಬಂದು ಹೇಳ್ತೇವೆ, ಅಲ್ಲಿಗೆ ಅದೇನು ಆ, ಅದನ್ನ ಮೀರಿದ್ದಾಗಿದ್ರು ಕೂಡ ಅಭಿವಿಧಿ ಅಂದ್ರೆ ಬಾರ್ಡರ್ ಅನ್ನ ಇಲ್ಲದೆ ಅದರ ಆಚೆಗೆ, ಹಾಗಿದ್ರೆ ಅದು ಕೂಡ ಆ. ಅಲ್ಲಿಗೀಗ ಆ ಅನ್ನುವುದು ನಿಮಗೆ ಅರ್ಥ ಆಯ್ತು. ವಿ ಅಂದ್ರೆ ವಿಶೇಷವಾಗಿ ಯಾವ ರೂಪದಲ್ಲಿ, ಪ್ರಾಣಶಕ್ತಿ ರೂಪದಲ್ಲಿ, ಚೈತನ್ಯ ಶಕ್ತಿ ರೂಪದಲ್ಲಿ, ಈ ಬಲ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅವಳು ಹೃ ಅಂದ್ರೆ ಹರಿದು ಬಂದಿದ್ದಾಳೆ. ಹಾಗೆ ಅದನ್ನ ನಾವು ಒಳಗೆ ತಗೊಂಡ್ರೆ ಒಳಕ್ಕೆ ಸೇರಿಸ್ಕೊಳ್ತಾಳೆ, ಆಹರತಿ ಸೇರಿಸ್ಕೊಳ್ತಾರೆ. ಹಾಗೆ ಬಿಟ್ರೆ ವ್ಯಾಹರತಿ, ಹಾಗೆ ಹರಿದುಕೊಂಡು ಹೋಗುತ್ತೆ. ಹರಿದಿದ್ದನ್ನ ಸಂಗ್ರಹ ಮಾಡಿಕೊಂಡ್ರೆ ಅದು ಒಂದು ಘನೀಭೂತವಾದ ಒಂದು ಐಸ್ ತರ ಒಂದು ಘನೀಭೂತವಾಗಿ ಉಳಿಯುತ್ತೆ. ಆದ್ರಿಂದ ಆ ವ್ಯಾಹೃತಿ ಅಂದ್ರೆ ಏನಾಯ್ತು, ಯಾವ ಗಾಯತ್ರಿ ತತ್ವವನ್ನ ನಾವು ವಿಸ್ತಾರವಾಗಿ ಹೇಳೋದನ್ನ, ಜೀವನದಲ್ಲಿ ಅನುಭವಿಸೋದನ್ನ ನೋಡಬೇಕು, ಅದು ಯಾವ ರೂಪದಲ್ಲಿ ಬರುತ್ತೆ, ವ್ಯಾಹೃತಿ ರೂಪದಲ್ಲಿ. ಆ ವ್ಯಾಹೃತಿ ಅಂದ್ರೆ ಇದೆ, ಭೂಹು ಭುವಃ ಸ್ವಹ ಇದೆ. ಬರೀ ಅಷ್ಟೇ ಅಲ್ಲ, ಓಂ ಭೂಹು, ಓಂ ಭುವಃ, ಓಂ ಸುವಃ, ಹಾಗೆ ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಹಾಗೆ ಈ ರೀತಿ ಬೇರೆ ಬೇರೆ ಹಂತಗಳೂ ಇದೆ. 3 ಹಂತನೂ ಇದೆ. ಅವೆಲ್ಲವೂ ವ್ಯಾಹೃತಿ. ಯಾಕೆ ಅಂದ್ರೆ ವ್ಯಾಹೃತಿ ಎನ್ನುವುದು ಬೀಜದ ತರಹ. ಮರ ಬೀಜದ ಒಳಗೆ ಎಲ್ಲ ಸಂಪೂರ್ಣ ಮರ ಅಡಗಿದೆ ಅಲ್ವಾ, ಬೀಜ ಒಂದಿದ್ರೆ ಮರ ನಮಗೆ ಇದ್ದಂತೆ. ಆ ರೀತಿ ಗಾಯತ್ರಿಯನ್ನ ಈಗ ನಾವೇನು ಹೇಳಿದ್ವಿ, ವಿಶ್ವಮಸಿ ವಿಶ್ವಾಯುಹು ಸರ್ವಮಸಿ ಸರ್ವ, ಆ ಎಲ್ಲ ಯಾವುದ್ರೊಳಗಿದೆ, ಈ ಭೂಹು ಭುವಃ ಸ್ವಹ ಎಂಬ ವ್ಯಾಹೃತಿ ಒಳಗೆ ಇದೆ. ಅದನ್ನ ನಾವು ಸೋಮವಾರದ ದಿನ ನೋಡಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ.
शान्तिः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् हरिः ओम् श्रीगुरुभ्यो नमः हरिः ओम्।